Hello my dear students, how are you all? I hope you all fine. So as you know that in our previous class we have discussed about the mole concept, right? So ತುಂಬಾ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಮೋಲ್ ಕಾನ್ಸೆಪ್ಟ್ ಅಂದ್ರೆ ಏನು, ಒಂದು ಮೋಲ್ ಇಸ್ ಈಕ್ವಲ್ ಟು ಹೌ ಮಚ್, ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನಿಮ್ಗೆ ಐಡಿಯಾಸ್ ಇದೆ, ಓಕೆ? So in this session I am going to explain about the structure of atom. So very finest topic. So we have to know about the structure of atom and what are the composition of atoms and what are the different particles present in an atom. ಗೊತ್ತಿದೆ ಅಲ್ವಾ? ಸೊ ಆಟಮ್ಸಲ್ಲಿ ಎಷ್ಟು ಪಾರ್ಟಿಕಲ್ಸ್ ಇದೆ, ಏನು ಪಾರ್ಟಿಕಲ್ಸ್ ಇದೆ, ಆ ಪಾರ್ಟಿಕಲ್ಸ್ ಮಾಸ್ ಏನು, ಚಾರ್ಜ್ ಏನು, ಅದು ಡಿಸ್ಕವರಿ ಹೇಗಾಯಿತು, ಸೊ ಅದನ್ನು ಈ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ತುಂಬ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದು. ಸೊ ತುಂಬ ಬೇಸಿಕ್ಕಿಂದ ನಿಮಗೆ ಟೀಚ್ ಮಾಡ್ತೀನಿ. ಓಕೆ, ಬೇಸಿಕ್ಕಿಂದ ಅಂದರೆ ಸ್ಟ್ರಕ್ಚರ್ ಆಫ್ ಆಟಮ್ ಹೇಗೆ ಬಂತು, ಫಸ್ಟ್ ಆಟಮ್ನ ಯಾರು ಫಸ್ಟು ಫೈಂಡ್ ಔಟ್ ಮಾಡಿದ್ರು ಅಂದರೆ ಆಟಮಲ್ಲಿ ಟೈನಿಯಸ್ಟ್ ಪಾರ್ಟಿಕಲ್ಸ್ ಅಂತ ಗೊತ್ತಿದೆ ನಮ್ಗೆ ಆಟಮ್ ಅನ್ನೋದು. ಅದರ ಫಸ್ಟ್ ಪಾರ್ಟಿಕಲ್ಸ್ ಯಾವುದಿದೆ ಅಂತ ಯಾರು ಫೈಂಡ್ ಔಟ್ ಮಾಡೋರು, ಯಾರು ಸೈಂಟಿಸ್ಟ್ಗಳಿದ್ದಾರೆ, ಸೊ ಅದನ್ನೆಲ್ಲ ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಹೊಸದಾಗಿ ಈ ಚಾನಲ್ ನೋಡ್ತಾ ಇರೋರು ಬ್ರಿಡ್ಜ್ ಕೋರ್ಸ್ ಅನ್ನೋ ಪ್ಲೇ ಲಿಸ್ಟ್ ಇರುತ್ತೆ, ಆ ಪ್ಲೇ ಲಿಸ್ಟಲ್ಲಿ ವಿಡಿಯೋ ಕ್ಲಾಸಸ್ನೆಲ್ಲ ನೋಡಿ. ಓಕೆ, ತುಂಬ ಯೂಸ್ ಆಗುತ್ತೆ ಎಲ್ಲ ಕ್ಲಾಸಸ್ ಕೂಡ. ಓಕೆ, ಹಾಗಾದರೆ ಸ್ಟ್ರಕ್ಚರ್ ಆಫ್ ಆಟಮ್ ಅಂತ ಬಂದರೆ ಆಸ್ ಯು ನೋ ದ್ಯಾಟ್ ಡಾಲ್ಟನ್ಸ್ ಏನು ಹೇಳಿದ್ರು, ಆಟಮ್ ಇಸ್ ಅ ಟೈನಿಯಸ್ಟ್ ಪಾರ್ಟಿಕಲ್ ಇನ್ ಯೂನಿವರ್ಸಲ್ಲಿ, ಒಂದು ಟೈನಿಯಸ್ಟ್ ಪಾರ್ಟಿಕಲ್ ಆಟಮ್ ಅಂತ ಹೇಳಿದ್ರು. ಕರೆಕ್ಟಾ? ಸೊ ಆಟಮ್ ಅನ್ನೋದು ಒಂದು ಟೈನಿಯಸ್ಟ್ ಪಾರ್ಟಿಕಲ್. ಇಟ್ ಮೀನ್ಸ್ ಅಟಾಮಿಯೋ ಅಂತ ಹೇಳ್ತೀವಿ. ಅಟಾಮಿಯೋ ಮೀನ್ಸ್ ಅನ್ಕಟಬಲ್ ಅಂತ, ಇಂಡಿವಿಸಿಬಲ್ ಅಂತ ಹೇಳ್ತೀವಿ. ನಾವು ಆಟಮನ್ನು ಕಟ್ ಮಾಡೋಕ್ಕಾಗಲ್ಲ, ಇಟ್ ಇಸ್ ಇಂಡಿವೈಸಿಬಲ್ ಅಂತ ಹೇಳ್ಬೋದು. ಅಟಾಮಿಯೋ ಅಂದರೆ ಅನ್ಕಟಬಲ್ ಅಂತ ಹೇಳ್ತೀವಿ, ಸರಿನಾ? ಸೊ ಇಟ್ ಇಸ್ ಅ ಟೈನಿಯಸ್ಟ್ ಪಾರ್ಟಿಕಲ್ ಅಂತ ಡಾಲ್ಟನ್ಸ್ ಪ್ರಪೋಸ್ ಮಾಡಿದ್ರು. ಆಟಮ್ಸ್ ಅಂದರೆ ಡಾಲ್ಟನ್ಸ್ ಥಿಯರಿ ಆಫ್ ಆಟಮಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಇಟ್ ಇಸ್ ಅ ಟೈನಿಯಸ್ಟ್ ಪಾರ್ಟಿಕಲ್, ಮ್ಯಾಟರ್ಲಿರೋ ಒಂದು ಟೈನಿಯಸ್ಟ್ ಪಾರ್ಟಿಕಲ್ ಏನೋ ಅದು ಆಟಮ್ ಅಂತ ಹೇಳಿದ್ವಿ. ಬಟ್ ಏನಪ್ಪ ಅಂತಂದರೆ ಆಟಮಲ್ಲೂ ಕೂಡ ಇನ್ನೂ ಪಾರ್ಟಿಕಲ್ಸ್ ಇದೆ ಅಂತ ನೆಕ್ಸ್ಟ್ ಸೈಂಟಿಸ್ಟ್ಗಳು ಏನೇನು ಬಂದರು ಅವರೆಲ್ಲ ಡಿಸ್ಕವರ್ ಮಾಡ್ಕೊಂಡು ಹೋದರು. ಆ ಪಾರ್ಟಿಕಲ್ಸ್ ಯಾವ್ದು ಹಾಗಾದರೆ? ಸೊ ದೀಸ್ ಆರ್ ಕಾಲ್ಡ್ ದ ಫಂಡಮೆಂಟಲ್ ಪಾರ್ಟಿಕಲ್ಸ್ ಆಫ್ ಆಟಮ್. ಓಕೆ, ದಟ್ ಪಾರ್ಟಿಕಲ್ಸ್ ಆರ್ ಕಾಲ್ಡ್ ಫಂಡಮೆಂಟಲ್ ಪಾರ್ಟಿಕಲ್ಸ್. ಆಟಮ್ ಇಸ್ ಟೈನಿಯಸ್ಟ್ ಪಾರ್ಟಿಕಲ್ ಅಂತ ಹೇಳಿದ್ರು, ಡಾಲ್ಟನ್ಸ್ ಹೇಳಿದ್ರು ಆಟಮ್ ಇಸ್ ಟೈನಿಯಸ್ಟ್ ಪಾರ್ಟಿಕಲ್ ಇನ್ ದ ಯೂನಿವರ್ಸ್. ಬಟ್ ಆಟಮಲ್ಲೂ ಕೂಡ ಕೆಲವೊಂದು ಪಾರ್ಟಿಕಲ್ಸ್ ಇದೆ. ಆ ಪಾರ್ಟಿಕಲ್ಸ್ ಯಾಗಿದ್ರೆ ಅದನ್ನು ನಾವು ಫಂಡಮೆಂಟಲ್ ಪಾರ್ಟಿಕಲ್ಸ್ ಆಫ್ ಆಟಮ್ ಅಂತ ಕರಿತೀವಿ. ಸೊ ವಾಟ್ ಆರ್ ದೋಸ್ ಫಂಡಮೆಂಟಲ್ ಪಾರ್ಟಿಕಲ್ಸ್? ಹಿಯರ್ ಇಸ್ ಎ ಪಿಕ್ಚರ್. ಸೊ ನೋಡಿ, ಕಾಣಿಸ್ತಾ ಇದೆ ಅನ್ಕೋತೀನಿ. ಒಂದು ಲಿಥಿಯಂ ಆಟಮ್ನ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು. ಓಕೆ, ಲಿಥಿಯಂ ಆಟಮ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಇಲ್ಲಿ ನೋಡಿ. ಸೊ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಾ ಇದೆ, ಒಂದು ಸರ್ಕ್ಯುಲರ್ ಆರ್ಬಿಟಲ್ಲಿ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಾ ಇದೆ. ಓಕೆ, ಎಲೆಕ್ಟ್ರಾನ್ಸು ಒಂದು ಸರ್ಕ್ಯುಲರ್ ಆರ್ಬಿಟಲ್ ರಿವಾಲ್ವ್ ಆಗ್ತಿದೆ. ಎಲೆಕ್ಟ್ರಾನ್ ಕೆಲಸ ರಿವಾಲ್ವ್ ಆಗೋದು ಲೈಕ್ ಸೋಲಾರ್ ಸಿಸ್ಟಮ್ ನೋಡಿದಿರಲ್ಲ, ಆ ರೀತಿ ಎಲೆಕ್ಟ್ರಾನ್ಸು ಕೂಡ ಒಂದು ಆರ್ಬಿಟಲ್ಲಿ ರಿವಾಲ್ವ್ ಆಗ್ತಾ ಇರುತ್ತೆ. ಓಕೆ, ಆರ್ಬಿಟ್, ನಾಟ್ ಆರ್ಬಿಟಲ್. ಆರ್ಬಿಟಲ್ ಇಸ್ ಡಿಫ್ರೆಂಟ್, ಆರ್ಬಿಟ್ ಇಸ್ ಡಿಫ್ರೆಂಟ್. ಆರ್ಬಿಟ್ ಅಂದರೆ ಒಂದು ಸರ್ಕ್ಯುಲರ್ ಪಾತ್, ಅಲ್ಲಿ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಾ ಇರುತ್ತೆ ಅರೌಂಡ್ ಅ ನ್ಯೂಕ್ಲಿಯಸ್, ದಟ್ ಈಸ್ ಆರ್ಬಿಟ್. ಓಕೆ, ಆ್ಯಂಡ್ ಆ ಆಟಮಲ್ಲಿ ಏನಿರುತ್ತೆ ಫಂಡಮೆಂಟಲ್ ಪಾರ್ಟಿಕಲ್ಸ್ ಅಂದರೆ ನ್ಯೂಟ್ರಾನ್ಸ್, ಪ್ರೋಟಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್. ಓಕೆ, ಒಂದು ಕರೆಕ್ಟಾಗಿ ಮ್ಯಾನರ್ ಇದೆ, ಇಲ್ಲಿ ಆರ್ಡರ್ ಇದೆ. ನ್ಯೂಟ್ರಾನ್ಸ್, ಪ್ರೋಟಾನ್ಸ್ ಫಸ್ಟ್ ಇರುತ್ತೆ, ಎಲ್ಲಿರುತ್ತೆ? ನ್ಯೂಕ್ಲಿಯಸ್ ಇರುತ್ತೆ. ಅದನ್ನು ನಾವು ನ್ಯೂಕ್ಲಿಯಾನ್ಸ್ ಅಂತ ಕರಿತೀವಿ. ಓಕೆ, ಇಟ್ ಕಾಲ್ಡ್ ಆಸ್ ನ್ಯೂಕ್ಲಿಯಾನ್ಸ್. ಆ್ಯಂಡ್ ಎಲೆಕ್ಟ್ರಾನ್ಸ್ ಎಲ್ಲಿರುತ್ತೆ? ಎಲೆಕ್ಟ್ರಾನ್ಸು ಆರ್ಬಿಟಲ್ಲಿ ರಿವಾಲ್ವ್ ಆಗ್ತಾ ಇರುತ್ತೆ. ಸೊ ದಟ್ ಇಸ್ ಎಲೆಕ್ಟ್ರಾನ್ಸ್. ಸೊ ದೀಸ್ ಆರ್ ದ ಫಂಡಮೆಂಟಲ್ ಪಾರ್ಟಿಕಲ್ಸ್. ಸೊ ಇದೇ ರೀತಿ ಫಂಡಮೆಂಟಲ್ ಪಾರ್ಟಿಕಲ್ಸ್ ಅಂತ ಬೇರೆ ಇದೆ, ಪಾಸಿಟ್ರಾನ್ ಅಂತ ಬರುತ್ತೆ. ಓಕೆ, ಅವೆಲ್ಲ ಡಿಸ್ಕಸ್ ಮಾಡೋದು ಬೇಕಾಗಿಲ್ಲ. ಬಟ್ ಫಂಡಮೆಂಟಲ್ ಪಾರ್ಟಿಕಲ್ಸ್ ಅಂದರೆ ಫಸ್ಟ್ ನಿಮಗೆ ಬೇಕಾಗಿರೋದು ನ್ಯೂಟ್ರಾನ್ಸ್, ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್ ಬಗ್ಗೆ ನೀವು ಡಿಸ್ಕಸ್ ಮಾಡಬೇಕು, ಓದಬೇಕಾಗತ್ತೆ. ಸೊ ಹೇಗೆ ಎಲೆಕ್ಟ್ರಾನ್ಸ್ ಡಿಸ್ಕವರ್ ಆಯಿತು, ಹೇಗೆ ಪ್ರೋಟಾನ್ ಡಿಸ್ಕವರ್ ಆಯಿತು, ಹೇಗೆ ನ್ಯೂಟ್ರಾನ್ ಡಿಸ್ಕವರ್ ಆಯಿತು, ಯಾವ ರೀತಿ ಬಂತು, ಓಕೆ, ಅದನ್ನೆಲ್ಲ ಡಿಸ್ಕಸ್ ಮಾಡೋಣ ಈ ಕ್ಲಾಸಲ್ಲಿ. ಓಕೆ, ಅದು ಗೊತ್ತಾಗ್ತಾ ಇದೆ ನೋಡಿ. ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಾ ಇರೋದು ಆರ್ಬಿಟಲ್ಲಿ, ಸೆಂಟ್ರಲ್ ಇರೋದು ನ್ಯೂಕ್ಲಿಯಸ್ ಇರೋದೇನು? ನ್ಯೂಟ್ರಾನ್ಸ್, ಪ್ರೋಟಾನ್ಸ್. ಆ ನ್ಯೂಟ್ರಾನ್ಸ್, ಪ್ರೋಟಾನ್ಸ್ ನ್ಯೂಕ್ಲಿಯನ್ಸ್ ಅಂತ ನಾವು ಕರಿತೀವಿ. ಓಕೆ, ಎಲೆಕ್ಟ್ರಾನ್ಸ್ ಎಲ್ಲಿದೆ ಗೊತ್ತಿದೆ. ಸೊ ಈ ರೀತಿ ಸ್ಟ್ರಕ್ಚರ್ ಆಫ್ ಆಟಮ್ನ ನಾವು ಕಂಪೋಸ್ ಮಾಡ್ತೀವಿ. ಬಟ್ ಸ್ಟ್ರಕ್ಚರ್ ಆಫ್ ಆಟಮ್ ಅಂತ ಬಂದಾಗ ಎಲೆಕ್ಟ್ರಾನ್ ಪೊಸಿಷನ್ ಎಲ್ಲಿದೆ, ಪ್ರೋಟಾನ್ ಎಲ್ಲಿದೆ, ನ್ಯೂಟ್ರಾನ್ ಎಲ್ಲಿದೆ, ಸೊ ನ್ಯೂಟ್ರಾನ್ ಹೇಗೆ ಗೊತ್ತಾಯಿತು ನಮಗೆ, ಪ್ರೋಟಾನ್ ಹೇಗೆ ಡಿಸ್ಕವರ್ ಆಯಿತು, ಅದನ್ನೆಲ್ಲ ಡಿಸ್ಕಸ್ ಮಾಡೋಣ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಟಾಪಿಕ್ ಇದು. ಓಕೆ, ತುಂಬ ಖುಷಿ ಆಗುತ್ತೆ ಟಾಪಿಕ್ನ ಡಿಸ್ಕಸ್ ಮಾಡೋಕ್ಕೆ. ನೋಡಿ, ನೆಕ್ಸ್ಟ್ ಆಗೋದು ನೋಡೋಣ, ಡಿಸ್ಕವರಿ ಆಫ್ ಎಲೆಕ್ಟ್ರಾನ್. ಸೊ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಅಂತ ಬರೋಕ್ಕಿಂತ ಮುಂಚೆ ಸೊ ಫಸ್ಟು ಫ್ಯಾರಡೇಸ್ ಅಂತ ಗೊತ್ತಿದೆ. ಓಕೆ, ಫ್ಯಾರಡೆ ಅನ್ನೋ ಸೈಂಟಿಸ್ಟ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಲೈಸಿಸ್ ಅಂತ ಇದೆ. ಫ್ಯಾರಡೆ ಏನು ಮಾಡ್ತಾರೆ, ಒಂದು 96,500 ಕೂಲಮ್ ಅಷ್ಟು ಎಲೆಕ್ಟ್ರಿಸಿಟಿನ ಒಂದು ಮೋಲ್ಟನ್ ಸೋಡಿಯಂ ಕ್ಲೋರೈಡಲ್ಲಿ ಪಾಸ್ ಮಾಡ್ತಾರೆ. ಓಕೆ, ಆ ಮೋಲ್ಟನ್ ಸೋಡಿಯಂ ಕ್ಲೋರೈಡಲ್ಲಿ ಪಾಸ್ ಮಾಡಿದಾಗ, ಮೋಲ್ಟನ್ ಅಂತಂದರೆ ಒಂದು ಐಕ್ವಿಯಸ್ ಕಂಟೆಂಟ್ ಅಂದರೆ ಮೆಲ್ಟ್ ಅಂತ ಹೇಳ್ತೀವಿ. ಸೊ ಮೋಲ್ಟನ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನಲ್ಲಿ ಒಂದು ಪಾಸ್ ಮಾಡಿದಾಗ 96,500 ಕೂಲಮ್ ಆಫ್ ಎಲೆಕ್ಟ್ರಿಸಿಟಿನ ಅವರು ಏನೋ ಫೈಂಡ್ ಮಾಡ್ತಾರೆ. ಆ ಫೈಂಡ್ ಔಟ್ ಮಾಡೋದು ಏನಂತಂದರೆ ಆಟಮ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕರೀತಾರೆ. ಅವ್ರು ಏನು ಫೈಂಡ್ ಔಟ್ ಮಾಡ್ತಾರೆ ಅದನ್ನು ಅವರು ಆಟಮ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕರೀತಾರೆ. ಯಾಕೆ ಅಂತಂದರೆ ಆಟಮ್ಸ್ ಆಫ್ ಎಲೆಕ್ಟ್ರಿಸಿಟಿ. ಓಕೆ, ಅವರೊಂದು ಎಲೆಕ್ಟ್ರಿಸಿಟಿ, ಓಕೆ, ಒಂದು ಪಾರ್ಟಿಕಲ್ಸ್ ಜೊತೆ ಎಲೆಕ್ಟ್ರಿಸಿಟಿ ಅನ್ನೋದು ಬರ್ತಾ ಇದೆ, ಅದನ್ನು ನಾವು ಆಟಮ್ಸ್ ಆಫ್ ಎಲೆಕ್ಟ್ರಿಸಿಟಿ. ಫಾರ್ ಎಕ್ಸಾಂಪಲ್ ಅವ್ರು ಹೇಳಿದ್ರು ಮೋಲ್ಟನ್ ಸೋಡಿಯಂ ಕ್ಲೋರೈಡ್ಗೆ ಎಷ್ಟೋ ಕೂಲಮ್ ಆಫ್ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಸೋಡಿಯಂ ಅನ್ನೋದು ಒಂದು ಕ್ಯಾಥೋಡ್ ಕಡೆ ಡೆಪಾಸಿಟ್ ಆದರೆ ಒಂದು ಕ್ಲೋರೈಡ್ ಅನ್ನೋದು ಆನೋಡ್ ಕಡೆ ಡೆಪಾಸಿಟ್ ಆಗುತ್ತೆ. ಇಲ್ಲಿ ಡೆಪಾಸಿಟ್ ಆದಾಗ ಅವ್ರು ಹೇಳ್ತಾರೆ ಸೊ ಅಲ್ಲಿ ಪಾರ್ಟಿಕಲ್ಸ್ ಒಂದು ಎಲೆಕ್ಟ್ರಿಸಿಟಿ ಜೊತೆ ರಿಲೇಷನ್ಶಿಪ್ ಇದೆ, ಅದನ್ನು ನಾವು ಆಟಮ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕಾಲ್ ಮಾಡಬೇಕು ಅಂತ ಹೇಳ್ತಾರೆ ಫ್ಯಾರಡೇಸ್ ಅನ್ನೋ ಸೈಂಟಿಸ್ಟ್. ಓಕೆ,
ಆಗಲೇ ಬಂದಿದ್ದು ಫ್ಯಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರೋಲೈಸಿಸ್, ಸೆಕೆಂಡ್ ಲಾ ಆಫ್ ಎಲೆಕ್ಟ್ರೋಲೈಸಿಸ್ ಅಂತಿದೆ. ಅದು ನಾವು ಸೆಕೆಂಡ್ PU ಕ್ಲಾಸಸಲ್ಲಿ ಡಿಸ್ಕಸ್ ಮಾಡೋಣ, ತುಂಬ ಇಂಟ್ರೆಸ್ಟಿಂಗ್ ಇದೆ ಅದು ಕೂಡ. ಸೊ ಹಾಗಾದ್ರೆ ಫಸ್ಟ್ ಅವ್ರು ಏನು ಕಾಲ್ ಮಾಡಿದ್ರು, ಆಟಮ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕಾಲ್ ಮಾಡಿದ್ರು. ಬಟ್ ಅಗೇನ್ ಆ ಆಟಮ್ಸ್ ಆಫ್ ಎಲೆಕ್ಟ್ರಿಸಿನ G.J. ಸ್ಟಾನಿ ಅನ್ನೋ ಸೈಂಟಿಸ್ಟ್, G.J. ಸ್ಟಾನಿ ಅನ್ನೋ ಒಬ್ಬರು ಸೈಂಟಿಸ್ಟ್ ಏನು ಮಾಡಿದ್ರು, ಅದನ್ನು ರೀನೇಮ್ ಮಾಡಿದ್ರು ಆಟಮ್ಸ್ ಆಫ್ ಎಲೆಕ್ಟ್ರಿಸಿಟಿನ. ಇವ್ರು ಹೇಳಿದ್ದೇನು, ಎಲೆಕ್ಟ್ರಿಸಿಟಿ, ರಿಲೇಷನ್ಶಿಪ್ ಬಿಟ್ವೀನ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಪಾರ್ಟಿಕಲ್ಸ್ನ ಹೇಳಿದ್ದು ಫ್ಯಾರಡೇಸ್. ಓಕೆ, ಗೊತ್ತಾಯ್ತಾ? ರಿಲೇಷನ್ಶಿಪ್ ಬಿಟ್ವೀನ್ ಎಲೆಕ್ಟ್ರಿಸಿಟಿ ಆ್ಯಂಡ್ ದ ಪಾರ್ಟಿಕಲ್ಸ್ನ ಹೇಳಿದ್ದು ಫ್ಯಾರಡೆ. ಬಟ್ G.J. ಸ್ಟೋನಿ ಆಟಮ್ಸ್ ಆಫ್ ಎಲೆಕ್ಟ್ರಿಸಿನ ರೀನೇಮ್ ಮಾಡಿದ್ರು. ಅದನ್ನೇ ಅವ್ರು ಕೊಟ್ಟಿದ್ದ ನೇಮ್ ಏನಪ್ಪ ಅಂದರೆ ಎಲೆಕ್ಟ್ರಾನ್. ಓಕೆ, ಎಲೆಕ್ಟ್ರಾನ್ ಅಂತ ಗೊತ್ತಿದೆ. ಸೊ ಅವ್ರು ಕೊಟ್ಟಿದ್ದ ನೇಮೇ ಎಲೆಕ್ಟ್ರಾನ್, G.J. ಸ್ಟೋನಿ. ಯಾವಾಗ ಆಟಮ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಫ್ಯಾರಡೇಸ್ ಕೊಟ್ಟಾದ್ಮೇಲೆ ಅದನ್ನು ರೀನೇಮ್ ಮಾಡಿದ್ದು G.J. ಸ್ಟೋನಿ ಅನ್ನೋ ಸೈಂಟಿಸ್ಟ್. ಅರ್ಥ ಆಯ್ತಲ್ಲ ಹೇಗೆ ಅಂತ? ಸೊ ಫಸ್ಟು ಎಲೆಕ್ಟ್ರಾನ್ ಅನ್ನೋ ನೇಮ್ ಹೀಗೆ ಬಂತು, ನಿಮಗೆಲ್ಲ ಗೊತ್ತಿದೆ. ಸೊ ಎಲೆಕ್ಟ್ರಾನ್, ಹೂ ವಾಸ್ ದ ಡಿಸ್ಕವರರ್ ಆಫ್ ಎಲೆಕ್ಟ್ರಾನ್ ಅಂದರೆ ಎಲ್ಲ ಹೇಳ್ತಾರೆ J.J. ಥಾಮ್ಸನ್ ಅಂತ ಅಂದ್ಬಿಟ್ಟು. ಬಟ್ J.J. ಥಾಮ್ಸನ್ಗಿಂತ ಮುಂದೆ ವರ್ಕೌಟ್ ಮಾಡಿದ್ದಾರೆ. ಬಟ್ ಮೇಜರ್ ಕಾಂಟ್ರಿಬ್ಯೂಷನ್ ಇರೋದು J.J. ಥಾಮ್ಸನ್ನಿಂದ ಮಾತ್ರ ಎಲೆಕ್ಟ್ರಾನ್ ಡಿಸ್ಕವರಿಗೆ. ಇಷ್ಟು ಗೊತ್ತಾಯ್ತು ಅನ್ಕೋತೀನಿ. ಸೊ G.J. ಸ್ಟೋನಿ ಎಲೆಕ್ಟ್ರಾನ್ ಅಂತ ನೇಮ್ ಕೊಟ್ಮೇಲೆ ಎಲೆಕ್ಟ್ರಾನ್ ಎಲ್ಲಿದೆ ಅಂತ ಫೈಂಡ್ ಔಟ್ ಮಾಡಬೇಕಲ್ವಾ. ಹಾಗಾಗಿ ಒಂದು ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಅಂತ ಮಾಡಿದ್ರು. ಡಿಸ್ಚಾರ್ಜ್ ಟ್ಯೂಬ್ ಅಂತಂದ್ರೆ ಏನು, ಈಗ ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಅಂತ ಮಾಡಿದಾಗಲೇ ನಮಗೆ ಎಲೆಕ್ಟ್ರಾನ್ ಡಿಸ್ಕವರ್ ಆಗಿದ್ದು. ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್, ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಯೂಸಿಂಗ್ ಡಿಸ್ಚಾರ್ಜ್ ಟ್ಯೂಬ್ ಅಂತ ಹೇಳ್ತೀವಿ. ಈ ಡಿಸ್ಚಾರ್ಜ್ ಟ್ಯೂಬ್ ಏನಪ್ಪ ಅಂದರೆ, ಇದನ್ನು ಫಸ್ಟ್ ಡಿಸ್ಕವರ್ ಮಾಡಿದ್ದು ವಿಲಿಯಂ ಕ್ರೂಕ್ ಅನ್ನೋ ಸೈಂಟಿಸ್ಟು. ಯಾರೋ ವಿಲಿಯಂ ಕ್ರೂಕ್ ಅನ್ನೋ ಒಬ್ಬ ಸೈಂಟಿಸ್ಟ್ ಏನು ಮಾಡ್ತಾರೆ, ಫಸ್ಟು ಡಿಸ್ಚಾರ್ಜ್ ಟ್ಯೂಬ್ ಬಗ್ಗೆ ಐಡಿಯಾ ಕೊಡ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಡಿಸ್ಚಾರ್ಜ್ ಟ್ಯೂಬಲ್ಲಿ ಗ್ಯಾಸಸ್ ಅನ್ನೋದು ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಗ್ಯಾಸಸ್ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಲ್ಲ, ಬಟ್ ಡಿಸ್ಚಾರ್ಜ್ ಟ್ಯೂಬಲ್ಲಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ. ಯಾವಾಗ? ವೆನ್ ದರ್ ಇಸ್ ಅ ಲೋ ಪ್ರೆಷರ್ ಆ್ಯಂಡ್ ಹೈ ವೋಲ್ಟೇಜ್. ಪ್ರೆಷರು ಕಡಿಮೆ ಇದ್ದಾಗ, ಪ್ರೆಷರ್ನ ತುಂಬ ರೆಡ್ಯೂಸ್ ಮಾಡಿದಾಗ ಡಿಸ್ಚಾರ್ಜ್ ಟ್ಯೂಬಲ್ಲಿ ಆಗ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗುತ್ತೆ. ಗ್ಯಾಸಸ್ಸು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ನಾವು ಯಾವುದೋ ಒಂದು ಹೈಡ್ರೋಜನ್ ಗ್ಯಾಸ್ನ ಫಿಲ್ ಮಾಡ್ತೀವಿ ಡಿಸ್ಚಾರ್ಜ್ ಟ್ಯೂಬ್ಗೆ, ಅದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತಾ? ಕಂಡಕ್ಟ್ ಮಾಡುತ್ತೆ. ಯಾವಾಗ ಅಂತಂದರೆ ಅಟ್ ಲೋ ಪ್ರೆಷರ್. ಓಕೆ, ಅಟ್ ಲೋ ಪ್ರೆಷರ್ ಅಂತ ಹೇಳ್ತೀವಿ. ಓಕೆ, ಇದನ್ನು ಹೇಳಿದ್ದು ವಿಲಿಯಂ ಕ್ರೂಕ್ ಅನ್ನೋ ಸೈಂಟಿಸ್ಟ್. ಬಟ್ ಆ್ಯಕ್ಚುಯಲ್ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಅನ್ನೋದು ಹೋಗಬೇಕಾಗಿರೋದು J.J. ಥಾಮ್ಸನ್ ಅನ್ನೋ ಸೈಂಟಿಸ್ಟ್ಗೆ. ಯಾರು? J.J. ಥಾಮ್ಸನ್. J.J. ಥಾಮ್ಸನ್ he was the discoverer of electron. ಓಕೆ, ಡಿಸ್ಕವರ್ ಆಫ್ ಎಲೆಕ್ಟ್ರಾನ್ ಅಂತ ಬಂದರೆ J.J. ಥಾಮ್ಸನ್ ಅಂತ ಹೇಳ್ತೀವಿ. ಬಟ್ ಅದು ಹಿಂದೆ ಯಾರಿದ್ದಾರೆ, ಫಸ್ಟು G.J. ಸ್ಟೋನಿ ನೇಮ್ ಕೊಟ್ಟರು ಎಲೆಕ್ಟ್ರಾನ್ ಅನ್ನೋದಕ್ಕೆ. ವಿಲಿಯಂ ಕ್ರೂಕು ಏನು ಮಾಡಿದ್ರು, ವಿಲಿಯಂ ಕ್ರೂಕ್ ಅನ್ನೋ ಸೈಂಟಿಸ್ಟು ಒಂದು ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ನ ಪ್ರೊವೈಡ್ ಮಾಡಿದ್ರು ಎಲೆಕ್ಟ್ರಾನ್ ಡಿಸ್ಕವರಿಗೆ. ಸೊ ಅವ್ರು ಕೊಟ್ಟಿದ್ದು ಒಂದು ಮೇನ್ ಬೇಸ್ಮೆಂಟ್ ಇಲ್ಲಿ. ಅರ್ಥ ಆಯ್ತು ಅಂತ? ಹಾಗಾದರೆ ಆ ಡಿಸ್ಚಾರ್ಜ್ ಟ್ಯೂಬ್ ಹೇಗಿರುತ್ತೆ? ಸೊ ಗೊತ್ತಾಯ್ತು ಅನ್ಕೋತೀನಿ. J.J. ಥಾಮ್ಸನ್ ವಾಸ್ ದ ಡಿಸ್ಕವರ್ ಆಫ್ ಎಲೆಕ್ಟ್ರಾನ್, ಬಟ್ ಬಿಫೋರ್ ದ್ಯಾಟ್ ವಿ ಹ್ಯಾವ್ ಟು ನೋ ಅಬೌಟ್ ವಿಲಿಯಂ ಕ್ರೂಕ್ ಆ್ಯಂಡ್ J.J. ಸ್ಟೋನಿ. ಗೊತ್ತಾಯ್ತಾ ಏನು ಅಂತ? ಸೊ ಇಷ್ಟು ಗೊತ್ತಿರಲಿಲ್ಲ ಏನು ಅಂತ. ಆದರೆ ಡಿಸ್ಚಾರ್ಜ್ ಟ್ಯೂಬ್ ಅಂದರೆ ಹೇಗಿರುತ್ತೆ ನೋಡಿ. ಡಿಸ್ಚಾರ್ಜ್ ಟ್ಯೂಬ್ ಅಂದರೆ ತುಂಬ ಸಿಂಪಲ್ಲು. ಒಂದು ಬಾಟಲಲ್ಲೇ, ಒಂದು ಗ್ಲಾಸ್ ಬಾಟಲಲ್ಲೇ ಒಂದು ಆ್ಯನೋಡ್ ಪ್ಲೇಟು, ಕ್ಯಾಥೋಡ್ ಪ್ಲೇಟು, ನೆಗೆಟಿವ್ ಪ್ಲೇಟ್ ಮತ್ತು ಪಾಸಿಟಿವ್ ಪ್ಲೇಟ್ ಅಂತ ಕನೆಕ್ಟ್ ಮಾಡಿದ್ರು ಮುಗೀತು. ಓಕೆ, ಸೊ ಇಲ್ಲೇನಿಲ್ಲ, ಒಂದು ಡಿಸ್ಚಾರ್ಜ್ ಟ್ಯೂಬ್ ಅಂತ ಇರುತ್ತೆ ಈ ರೀತಿ. ಓಕೆ, ಡಿಸ್ಚಾರ್ಜ್ ಟ್ಯೂಬಲ್ಲಿ ಒಂದು 2 ಮೆಟಲ್ ಪ್ಲೇಟ್ನ ತೊಗೋತಾರೆ. ಒಂದನ್ನು ಕ್ಯಾಥೋಡ್ ಅಂತ ಹೇಳ್ತಾರೆ. ಓಕೆ, ಒಂದು ಕ್ಯಾಥೋಡ್ ಅಂತ ಹೇಳ್ತಾರೆ, ಇನ್ನೊಂದನ್ನು ಆ್ಯನೋಡ್. ಸೊ ದಿಸ್ ಇಸ್ ಪಾಸಿಟಿವ್. ಇದನ್ನು ಪಾಸಿಟಿವ್ ಪ್ಲೇಟ್ನ ಆ್ಯನೋಡ್ ಅಂತ ಹೇಳ್ತೀವಿ. ಇದನ್ನು ನೆಗೆಟಿವ್ ಪ್ಲೇಟ್ ಇರುತ್ತೆ, ಇದನ್ನು ನಾವು ಕ್ಯಾಥೋಡ್ ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ಕ್ಯಾಥೋಡ್. ಇದನ್ನು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿರ್ತಾರೆ, ಯಾಕಂದರೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡೋಕ್ಕೆ. ಸೊ ಇದನ್ನು ಡಿಸ್ಚಾರ್ಜ್ ಟ್ಯೂಬ್ ಅಂತ ಹೇಳ್ತೀವಿ. ಈ ಡಿಸ್ಚಾರ್ಜ್ ಟ್ಯೂಬಲ್ಲಿ ಪ್ರೆಷರ್ನ ರೆಡ್ಯೂಸ್ ಮಾಡಿದ್ರೆ ಗ್ಯಾಸಸ್ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಯಾರು? ವಿಲಿಯಂ ಕ್ರೂಕ್ ಅನ್ನೋ ಸೈಂಟಿಸ್ಟ್. ಬಟ್ ಆ್ಯಕ್ಚುಯಲ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇದೆ ಅಂತ ಫೈಂಡ್ ಔಟ್ ಮಾಡೋದು ಯಾರು? J.J. ಥಾಮ್ಸನ್. ಓಕೆ, ಆ ಡಿಸ್ಚಾರ್ಜ್ ಟ್ಯೂಬ್ ಹೇಗಿದೆ ನೋಡಿ, ಹೇಗಿದೆ ಡಿಸ್ಚಾರ್ಜ್ ಟ್ಯೂಬ್ ಕಾಣಿಸ್ತಾ ಇದೆ ಅನ್ಕೋತೀನಿ. ಸೊ ಕ್ಯಾಥೋಡ್ ಪ್ಲೇಟ್ ಇದೆ, ಮೆಟಲ್ ಪ್ಲೇಟ್ನ ತೊಗೋತೀವಿ ಕ್ಯಾಥೋಡ್ ಅಂತ. 2 ಮೆಟಲ್ ಪ್ಲೇಟ್ಸ್ ಇರುತ್ತೆ, ಅದರಲ್ಲಿ ಒಂದು ಕ್ಯಾಥೋಡ್, ಒಂದು ಆ್ಯನೋಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ನೆಗೆಟಿವ್ ಪ್ಲೇಟ್ ಮತ್ತು ಪಾಸಿಟಿವ್ ಪ್ಲೇಟ್ ಇರುತ್ತೆ. ಓಕೆ, ಹಾಗಿದ್ದಾಗ ಕ್ಯಾಥೋಡಿಂದ ಒಂದು ಸ್ಟ್ರೀಮ್ ಆಫ್ ಪಾರ್ಟಿಕಲ್ಸು ಯಾವಾಗ ಪ್ರೆಷರ್ನ ಕಡಿಮೆ ಮಾಡ್ತೀವಿ ಅಟ್ ಲೋ ಪ್ರೆಷರ್. ಓಕೆ, ಲೋ ಪ್ರೆಷರ್ ಆ್ಯಂಡ್ ಹೈ ವೋಲ್ಟೇಜ್. ವೋಲ್ಟೇಜ್ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಿದೆ ಇದನ್ನು ಜಾಸ್ತಿ ಈ ಕಂಡೀಷನ್ ಅಪ್ಲೈ ಮಾಡಿದಾಗ ಗ್ಯಾಸಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಓಕೆ, ವಾಟ್ ಇಸ್ ದ ಕಂಡೀಷನ್ ಅಂತ ಕೇಳ್ತಾರೆ. ಅಂಡರ್ ವಾಟ್ ಕಂಡೀಷನ್ ದ ಗ್ಯಾಸಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಎ ಡಿಸ್ಚಾರ್ಜ್ ಟ್ಯೂಬ್ ಅಂತ ಹೇಳಿದ್ರೆ ಅಟ್ ಲೋ ಪ್ರೆಷರ್ ಆ್ಯಂಡ್ ಹೈ ವೋಲ್ಟೇಜ್. ಸೊ ಈ ಟಾಪಿಕ್ಸ್ ಏನಿದೆ, ಈ ಟಾಪಿಕ್ಸ್ ಎಲ್ಲ ಫಸ್ಟ್ PU ಕ್ಲಾಸ್ ಲೆವೆಲಲ್ಲಿ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳು. ಹಾಗಾಗಿ ಈಗಲೇ ಕಲ್ತ್ರೆ ನೀವು ತುಂಬ ಸಿಂಪಲ್ ಆಗುತ್ತೆ ನೆಕ್ಸ್ಟ್ ಕ್ಲಾಸಿಗೆ ಬಂದಾಗ. ಓಕೆ, ಸೊ ಈಗ ಇಲ್ಲಿ ಒಂದು ಸ್ಟ್ರೀಮ್ ಆಫ್ ಪಾರ್ಟಿಕಲ್ಸು ಫ್ರಮ್ ಕ್ಯಾಥೋಡ್ ಟು ಆ್ಯನೋಡು ಮೂವ್ ಆಗ್ತಾ ಇರುತ್ತೆ ಅಂತ ತಿಳ್ಕೊತಾರೆ. ಯಾರು ಹೇಳ್ತಾರೆ? ವಿಲಿಯಂ ಕ್ರೂಕ್. ಅಂದರೆ ಇದು J.J. ಥಾಮ್ಸನ್ ಫೈಂಡ್ ಔಟ್ ಮಾಡ್ತಾರೆ. ಓಕೆ, ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಎಷ್ಟೋ ಸ್ಟ್ರೀಮ್ ಆಫ್ ಪಾರ್ಟಿಕಲ್ಸು ಆ್ಯನೋಡ್ ಪ್ಲೇಟ್ ಕಡೆ ಮೂವ್ ಆಗ್ತಾ ಇದೆ. ಸೊ ಆ್ಯನೋಡ್ ಪ್ಲೇಟ್ ಕಡೆ ಮೂವ್ ಆಗ್ತಿದ್ದಾಗ ಇಲ್ಲಿ ಒಂದು ಗ್ಲೋ ಫಾರ್ಮ್ ಆಗುತ್ತೆ.
ಓಕೆ, ಇಲ್ಲಿ ಗ್ಲೋ ಫಾರ್ಮ್ ಆಗ್ತಿದೆ ಅಂದ್ರೆ ಅರ್ಥ ಏನು, ಕ್ಯಾಥೋಡಿಂದ ಆ್ಯನೋಡ್ ಕಡೆ ಮೂವ್ ಆಗ್ತಿದೆ ಅಂತ. ಇಲ್ಲೊಂದು ಫ್ಲೋರಸೆಂಟ್ ಗ್ಲೋ ಫಾರ್ಮ್ ಆಗುತ್ತೆ, ಒಂದು ಡಾರ್ಕ್ ರೀಜನ್ ಥರ ಕಾಣಿಸುತ್ತೆ. ಅದು ಗೊತ್ತಾಗುತ್ತೆ ಆ್ಯನೋಡ್ ಪ್ಲೇಟಿಂದ ಕ್ಯಾಥೋಡ್ ಪ್ಲೇಟ್ಗೆ ಮೂವ್ ಆಗ್ತಿದೆ. ದಟ್ ಸ್ಟ್ರೀಮ್ ಆಫ್ ಪಾರ್ಟಿಕಲ್ಸ್ ಕಂಟೈನ್ಸ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಕಾಲ್ಡ್ ಎಲೆಕ್ಟ್ರಾನ್ಸ್. ಗೊತ್ತಾಯ್ತೇನು ಅಂತ, ಹೇಗೆ ಅಂತ, ಆ ಸ್ಟ್ರೀಮ್ ಆಫ್ ಪಾರ್ಟಿಕಲ್ಸ್ ಇಲ್ಲಿ ಏನು ಪಾಸ್ ಆಗ್ತಿದೆ ಅದರಲ್ಲಿ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಇದೆ, ಅದನ್ನು ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಯಾಕೆ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಆ ಕಡೆನೇ ಮೂವ್ ಆಗುತ್ತೆ ಅಂತಂದರೆ, ನೋಡಿ, ನೆಗೆಟಿವ್ ಪಾಸಿಟಿವ್ ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಲೈಕ್ ಪೋಲ್ಸ್ ರಿಪಲ್ ಈಚ್ ಅದರ್, ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್. ಹಾಗಾಗಿ ನೆಗೆಟಿವ್ ಪೋಲ್ಸ್ ಏನಾಗುತ್ತೆ, ಪಾಸಿಟಿವ್ ಪ್ಲೇಟ್ ಕಡೆ ಅಟ್ರಾಕ್ಟ್ ಆಗುತ್ತೆ. ಹಾಗಾಗಿ ಈ ಸ್ಟ್ರೀಮ್ ಆಫ್ ಪಾರ್ಟಿಕಲ್ಸ್ಲಿ ಒಂದು ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಇದೆ, ಅದನ್ನೇನು ಹೇಳ್ತೀವಿ, ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತೇನು ಅಂತ. ಸೊ ದಿಸ್ ಇಸ್ ವಾಟ್ ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಎಲ್ಲ, ಅಲ್ಲಿ ನೋಡಿ, ಅಲ್ಲಿಗೆ ಇದು ಆ್ಯನೋಡ್ ಕಡೆ ಮೂವ್ ಆಗಿ ವಾಪಸ್ ಎಕ್ಸ್ರೇನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಅಲ್ಲಿಂದ ಎಕ್ಸ್ರೇ ಪ್ರೊಡ್ಯೂಸ್ ಮಾಡುತ್ತೆ. ಯಾವುದು, ಈ ಕ್ಯಾಥೋಡ್ ರೇ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಅಂತ ಎಕ್ಸ್ರೇಸ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಅಲ್ಲಿ ಎಕ್ಸ್ರೇ ಅಂತ ಕಾಣಿಸ್ತದೆ ನಿಮಗೆ. ಸೊ ಯಾವಾಗ ಆ್ಯನೋಡ್ ಪ್ಲೇಟ್ನ ಹಿಟ್ ಮಾಡುತ್ತೆ ಆಗ ಎಕ್ಸ್ರೇ ಪ್ರೊಡ್ಯೂಸ್ ಆಗುತ್ತೆ. ಗೊತ್ತಾಯ್ತು ಏನು ಅಂತ. ಸೊ ದಿಸ್ ಇಸ್ ವಾಟ್ ಕ್ಯಾಥೋಡ್ ರೇ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಅಥವಾ ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್. ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಆಗಿದ್ದಾಗೆ ಯೂಸಿಂಗ್ ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್. ಕ್ಯಾಥೋಡ್ ರೇ ಟ್ಯೂಬಿಂದ ಎಕ್ಸ್ಪೆರಿಮೆಂಟ್ ಅಂದರೆ ಎಲೆಕ್ಟ್ರಾನ್ ಡಿಸ್ಕವರ್ ಆಯಿತು. ಅರ್ಥ ಆಯ್ತು ಹೇಗೆ ಅಂತ. ಸೊ ಸ್ಟ್ರೀಮ್ ಆಫ್ ಪಾರ್ಟಿಕಲ್ಸಲ್ಲಿ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಇದೆ, ಅದನ್ನು ಎಲೆಕ್ಟ್ರಾನ್ ಅಂತ ಹೇಳ್ತೀವಿ. ಅದು ಪಾಸಿಟಿವ್ ಪೋಲ್ ಕಡೆ ಅಂದರೆ ಪಾಸಿಟಿವ್ ಆ್ಯನೋಡ್ ಕಡೆ ಮೂವ್ ಆಗ್ತದೆ, ಹಾಗಾಗಿ ನಮಗೆ ನೆಗೆಟಿವ್ ಅಂತ ಗೊತ್ತಾಗುತ್ತೆ. ಸೊ ಇದು ದಿಸ್ ಇಸ್ ವಾಟ್ ಡಿಸ್ಕವರ್ ಆಫ್ ಎಲೆಕ್ಟ್ರಾನ್. ಸೊ ಯಾರು, ಜೆ ಥಾಮ್ಸನ್ ಅಂತ ಮಾಡಿದ್ರು. ಗೊತ್ತಾಯ್ತೇನು ಅಂತ. ಸೊ ಇದನ್ನು ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ, ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನಿಮಗೆ. ಸೊ ಇದನ್ನೇ ನಾವು ಪಾಸ್ ಮಾಡಿದ್ರೆ ಇಲ್ಲಿ ಒಂದು ನೆಗೆಟಿವ್ ಮತ್ತು ಪಾಸಿಟಿವ್ ಎಲೆಕ್ಟ್ರಿಸಿಟಿನ ಕಂಡಾಗಿದ್ದು ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕನೆಕ್ಷನ್ನ ಕೊಟ್ಟಿರ್ತಾರೆ. ಸೊ ಏನಾಗುತ್ತೆ, ಈ ನೆಗೆಟಿವ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಪಾಸಿಟಿವ್ ಎಂಡ್ ಕಡೆ ಬೆಂಡ್ ಆಗುತ್ತೆ. ಓಕೆ, ಪಾಸಿಟಿವ್ ಎಂಡ್ ಕಡೆ ಯಾವಾಗ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಿದಾಗ ಪಾಸಿಟಿವ್ ಎಂಡ್ ಕಡೆ ಬೆಂಡ್ ಆಗುತ್ತೆ, ಇದು ಡಿಫ್ಲೆಕ್ಟ್ ಆಗುತ್ತೆ. ಆಗ ಗೊತ್ತಾಗುತ್ತೆ ಅಲ್ಲಿ ಎಲೆಕ್ಟ್ರಾನ್ನು ನೆಗೆಟಿವ್ಲಿ ಚಾರ್ಜ್ ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತು ಏನು ಅಂತ. ಸೊ ಎಲೆಕ್ಟ್ರಾನ್ಸ್ ಯಾಕೆ ನೆಗೆಟಿವ್ ಅಂದರೆ ದಿಸ್ ಇಸ್ ದ ರೀಸನ್. ಗೊತ್ತಾಯ್ತಾ. ಸೊ ಇಷ್ಟು ಕೂಡ ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಅಂದರೆ ಅರ್ಥ ಆಗಿದೆ ನಿಮಗೆ. ಹಾಗಾದರೆ ವಾಟ್ ಇಸ್ ದ ಮಾಸ್ ಆಫ್ ಎಲೆಕ್ಟ್ರಾನ್? ವಿ ಹ್ಯಾವ್ ಟು ನೋ ಅಬೌಟ್ ದ ಮಾಸ್ ಆಫ್ ಎಲೆಕ್ಟ್ರಾನ್. ಮಾಸ್ ಆಫ್ ಎಲೆಕ್ಟ್ರಾನ್ ಅಷ್ಟು ಇಷ್ಟೊಂದು ಗೊತ್ತಿರಬೇಕು, ನೋಟ್ ಮಾಡ್ಕೊಬಿಡಿ. ಮಾಸ್ ಆಫ್ ಎಲೆಕ್ಟ್ರಾನ್ ಇಸ್ ಈಕ್ವಲ್ ಟು 9.1 × 10⁻31 kg. ದಿಸ್ ಇಸ್ ದ ಮಾಸ್ ಆಫ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಮಾಸ್ ಎಷ್ಟಿದೆ ನೋಡಿ, 10⁻31. ಎಷ್ಟು ತುಂಬ ಸ್ಮಾಲ್ ಇದೆ ನೋಡಿ, 10⁻31 ತುಂಬ ಸ್ಮಾಲು. ಓಕೆ, ಅಷ್ಟು ಮಾಸು ಇದೆ ಎಲೆಕ್ಟ್ರಾನ್ಗೆ. ಆ್ಯಂಡ್ ವಾಟ್ ಇಸ್ ದ ಚಾರ್ಜ್ ಆಫ್ ಎಲೆಕ್ಟ್ರಾನ್? ಚಾರ್ಜ್ ಆಫ್ ಎಲೆಕ್ಟ್ರಾನ್ ಏನು? ಓಕೆ, ಚಾರ್ಜ್ ಆಫ್ ಎಲೆಕ್ಟ್ರಾನ್ ಇಸ್ 1.6 × 10⁻19 ಕೂಲಮ್. ಓಕೆ, 1.6 × 10⁻19 ಕೂಲಮ್. ದಿಸ್ ಇಸ್ ದ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಆ್ಯಂಡ್ ದಿಸ್ ಇಸ್ ದ ಮಾಸ್ ಆಫ್ ಎಲೆಕ್ಟ್ರಾನ್. ಅರ್ಥ ಆಯ್ತಾ? ಎಲೆಕ್ಟ್ರಾನ್ ಮಾಸ್, ಎಲೆಕ್ಟ್ರಾನ್ ಚಾರ್ಜ್ ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ಇಷ್ಟು ಗೊತ್ತಾಯಿತು ಅನ್ಕೋತೀನಿ. ದಿಸ್ ಇಸ್ ದ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್. ಯಾವ ರೀತಿ ಫೈಂಡ್ ಔಟ್ ಆಯಿತು ಅಂತ ಗೊತ್ತಾಯಿತು ಅನ್ಕೋತೀನಿ. ಸೊ ಎಲೆಕ್ಟ್ರಾನ್ ಡಿಸ್ಕವರಿ ಈ ರೀತಿ ಆಯಿತು. ಓಕೆ, ನೆಕ್ಸ್ಟ್ ನೋಡೋಣ. ಹಾಗಾದರೆ ನೆಕ್ಸ್ಟ್ ಡಿಸ್ಕವರಿ ಆಫ್ ಪ್ರೋಟಾನ್. ಪ್ರೋಟಾನ್ ಹೇಗೆ ಡಿಸ್ಕವರಿ ಆಯಿತು ಅಂತಂದರೆ, ಎಷ್ಟು ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಇದೆ ಅಂತಂದರೆ ದೇರ್ ಶುಡ್ ಬಿ ಪಾಸಿಟಿವ್ ಚಾರ್ಜ್ಡ್ ಪಾರ್ಟಿಕಲ್. ಸೊ ನೆಗೆಟಿವ್ ಇದೆ ಅಂತಂದರೆ ಪಾಸಿಟಿವ್ ಇರಲೇಬೇಕು. ಸೊ ನಮ್ಮಲ್ಲೂ ಕೂಡ ಪಾಸಿಟಿವ್ನೆಸ್ ಇರುತ್ತೆ, ಬಟ್ ಜೊತೆಗೆ ನೆಗೆಟಿವ್ನೆಸ್ ಕೂಡ ಇರುತ್ತೆ. ಓಕೆ, ಪಾಸಿಟಿವ್ ವ್ಯೂ ಕೂಡ ಇದ್ದರೆ ನೆಗೆಟಿವ್ ವ್ಯೂ ಕೂಡ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ದೇವರು ದೆವ್ವ ಅಂತ ನಿಮಗೆ ಗೊತ್ತಿರುತ್ತೆ. ದೇವರು ಅಂತ ತುಂಬ ಇಷ್ಟಪಡ್ತೀವಿ, ಭಕ್ತಿ ಇರುತ್ತೆ. ದೆವ್ವ ಅಂದರೆ ಭಯ ಇರುತ್ತೆ, ನೆಗೆಟಿವ್ ಅದು. ಓಕೆ, ಹಾಗಾದರೆ ನೆಗೆಟಿವ್ ಇದೆ ಅಂತಂದರೆ ಪಾಸಿಟಿವ್ ಇರಬೇಕು. ಅರ್ಥ ಆಯ್ತಾ. ಸೊ ಹಾಗಾದರೆ ಇಲ್ಲಿ ಸ್ಟ್ರೀಮ್ ಆಫ್ ಪಾರ್ಟಿಕಲ್ಸಲ್ಲಿ ನೆಗೆಟಿವ್ ಇದೆ ಅಂತಂದರೆ ದೇರ್ ಶುಡ್ ಬಿ ಪಾಸಿಟಿವ್ ಪಾರ್ಟಿಕಲ್, ಒಂದು ಪಾಸಿಟಿವ್ ಚಾರ್ಜ್ಡ್ ಪಾರ್ಟಿಕಲ್ ಇರಲೇಬೇಕು. ಆಗಲೇ ನ್ಯೂಟ್ರಲಿಟಿ ಅಂತ ಹೇಳೋದು. ಎಲೆಕ್ಟ್ರಾನ್ ಒಂದು ಆಟಮ್ ನ್ಯೂಟ್ರಲ್ ಅಂತ ಹೇಳೋದು. ಓಕೆ, ನೆಗೆಟಿವ್ ಚಾರ್ಜ್ ಪಾಸಿಟಿವ್ ಚಾರ್ಜ್ ಇದ್ದರೆ. ಸೊ ಇಷ್ಟು ಹಾಗಾದರೆ ಡಿಸ್ಕವರಿ ಆಫ್ ಪ್ರೋಟಾನ್ ಏನು ಮಾಡೋದು ಅಂದರೆ ಇಲ್ಲಿ ಫೈಂಡ್ ಔಟ್ ಮಾಡಿದ್ದು ನೋಡಿ. ಇಲ್ಲಿ ಗೊತ್ತಾಗ್ತದೆ ಒಂದು ಆ್ಯನೋಡ್ ಪ್ಲೇಟ್ ಇದೆ, ಅದು ಪಾಸಿಟಿವ್ ಪ್ಲೇಟ್. ಅಲ್ಲೇನಿದೆ ಕ್ಯಾಥೋಡ್ ಪ್ಲೇಟ್ ಇಲ್ಲಿ ಕಾಣಿಸ್ತಾ ಇದೆ. ಆ್ಯನೋಡಿಂದ ಕ್ಯಾಥೋಡ್ ಪ್ಲೇಟ್ ಕಡೆ ಮೂವ್ ಆಗ್ತಾ ಇದೆ. ಬಟ್ ಕ್ಯಾಥೋಡ್ ಏನಿದೆ ಅಂದರೆ ಪರ್ಫೋರೇಟೆಡ್ ಕ್ಯಾಥೋಡ್ ಅಂತ ಹೇಳ್ತೀವಿ. ಓಕೆ, ಪರ್ಫೋರೇಟೆಡ್ ಕ್ಯಾಥೋಡ್ ಅಂದರೆ ಹೋಲ್ಸ್ ಇದೆ, ಕ್ಯಾಥೋಡಲ್ಲಿ ಹೋಲ್ಸ್ ಇದೆ. ಇದನ್ನು ಫೈಂಡ್ ಔಟ್ ಮಾಡಿದ್ದು ಗೋಲ್ಡ್ಸ್ಟೀನ್ ಅನ್ನೋ ಸೈಂಟಿಸ್ಟ್. ಯಾರೋ ಗೋಲ್ಡ್ಸ್ಟೀನ್ ಅನ್ನೋ ಸೈಂಟಿಸ್ಟು ಇದನ್ನು ಫೈಂಡ್ ಔಟ್ ಮಾಡ್ತಾರೆ. ಯಾವುದು, ಪ್ರೋಟಾನ್ನ ಹೇಗೆ ಡಿಸ್ಕವರ್ ಮಾಡ್ತಾರೆ. ಯಾಕಂದರೆ ಅಲ್ಲಿ ನೆಗೆಟಿವ್ ಚಾರ್ಜ್ ಇದೆ ಅಂದರೆ ಆಬ್ವಿಯಸ್ಲಿ ಪಾಸಿಟಿವ್ ಚಾರ್ಜ್ ಇರಲೇಬೇಕು. ಆಗ ಗೊತ್ತಾಗಬೇಕು ಅಂದರೆ ಆ್ಯನೋಡ್ ಕಡೆಯಿಂದ ಪಾಸಿಟಿವ್ ಕ್ಯಾಥೋಡ್ ಕಡೆ ಮೂವ್ ಆಗ್ತಾ ಇದೆ, ಅಂದರೆ ಪರ್ಫೋರೇಟೆಡ್ ಕ್ಯಾಥೋಡ್ ಕಡೆ. ಬಟ್ ಒಂದನ್ನು ನಾನು ಮೆನ್ಷನ್ ಮಾಡ್ತೀನಿ, ಇಲ್ಲಿ ಪ್ರೋಟಾನ್ಸು ಆ್ಯನೋಡ್ ಪ್ಲೇಟಿಂದ ಮೂವ್ ಆಗ್ತಾ ಇಲ್ಲ. ಎಲೆಕ್ಟ್ರಾನ್ಸು ನಾಕ್ ಔಟ್ ಆದಾಗ ರೆಸಿಡ್ಯೂಲ್ ಪಾರ್ಟಿಕಲ್ಸ್ ಏನಿದೆ ಅದೆಲ್ಲ ಕ್ಯಾಥೋಡ್ ಪ್ಲೇಟ್ ಕಡೆ ಮೂವ್ ಆಗ್ತದೆ ಅಷ್ಟೇ ಹೊರತು ಇಲ್ಲಿ ಪ್ರೋಟಾನ್ಸ್ ಎಲ್ಲ ಆ್ಯನೋಡ್ ಪ್ಲೇಟಿಂದ ಬರ್ತಾ ಇದೆ ಅಂತ ತಿಳ್ಕೊಬೇಡಿ. ಓಕೆ, ಸೊ ಅಲ್ಲಿ ಪರ್ಫೋರೇಟೆಡ್ ಕ್ಯಾಥೋಡ್ ಇದೆ, ಪರ್ಫೋರೇಟೆಡ್ ಕ್ಯಾಥೋಡ್ ಮೂವ್ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ. ಏನು, ದಟ್ ಇಸ್ ನೆಗೆಟಿವ್ ಎಂಡ್. ಹೋಗ್ತಾ ಇರೋದು ಪಾಸಿಟಿವ್ ಪಾರ್ಟಿಕಲ್ಸ್ ಅಂತ ಗೊತ್ತಾಗ್ತದೆ, ಅಟ್ರಾಕ್ಟ್ ಆಗ್ತಾರೆ. ಸೊ ನೆಗೆಟಿವ್ ಎಂಡ್ ಕಡೆ ಹೋಗ್ತಾ ಇದೆ ಅಂದರೆ ಅಲ್ಲಿ ಹೋಗ್ತಾ ಇರೋದು ಪಾಸಿಟಿವ್ ಪಾರ್ಟಿಕಲ್ಸ್ ಅಂತ ಅರ್ಥ. ಗೊತ್ತಾಯಿತು ಗೊತ್ತೀನಿ ನೋಡಿ. ಇದು ಆ್ಯನೋಡ್ ಪ್ಲೇಟು, ಇಲ್ಲೆಲ್ಲ ಎಲೆಕ್ಟ್ರಾನ್ಸ್ ನೋಡಿ ಏನೆಲ್ಲ ಪಾಸಿಟಿವ್ ಐನ್ಸ್ ನೋಡಿ ಏನಾಗುತ್ತೆ ಮೂವ್ ಆಗ್ತಾ ಇದೆ, ಪರ್ಫೋರೇಟೆಡ್ ಕ್ಯಾಥೋಡ್ ಕಡೆ ಮೂವ್ ಆಗ್ತಾ ಇದೆ. ಸೊ ಇದು ಕೂಡ ಡಿಸ್ಚಾರ್ಜ್ ಟ್ಯೂಬೇ. ಬಟ್ ಇಲ್ಲಿ ಯೂಸ್ ಮಾಡಿರೋದು ಪರ್ಫೋರೇಟೆಡ್ ಕ್ಯಾಥೋಡ್, ಹೋಲ್ಸ್ ಥರ ಇದೆ ಕ್ಯಾಥೋಡ್. ಅದು ನೆಕ್ಸ್ಟ್ ಇಮೇಜ್ ತೋರಿಸ್ತೀನಿ ಹೇಗೆ ಅಂತ. ಸೊ ಇದನ್ನು ಫೈಂಡ್ ಮಾಡಿದ್ದು ಗೋಲ್ಡ್ಸ್ಟೀನ್ ಅನ್ನೋ ಸೈಂಟಿಸ್ಟು. ಓಕೆ, ನೆಕ್ಸ್ಟ್ ಹಾಗಾದರೆ
ನೋಡಿ ಇಲ್ಲೇ ಗೊತ್ತಾಗ್ತದೆ ಆ್ಯನೋಡ್ ಪ್ಲೇಟ್. ಓಕೆ, ಹೈಡ್ರೋಜನ್ ಗ್ಯಾಸ್ನ ಫಿಲ್ ಮಾಡ್ತೀವಿ ಜಾಸ್ತಿ, ಹೈಡ್ರೋಜನ್ ಗ್ಯಾಸ್ನ ತೊಗೋತೀವಿ. ಆ್ಯಂಡ್ ಕ್ಯಾಥೋಡ್ ಪ್ಲೇಟ್, ಪರ್ಫೋರೇಟೆಡ್ ಕ್ಯಾಥೋಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ಪ್ರೋಟಾನ್ಸ್ ಎಲ್ಲ ನೋಡಿ ಪಾಸಿಟಿವ್ ಪ್ರೋಟಾನ್ಸ್ ಎಲ್ಲ ಮೂವ್ ಆಗ್ತದೆ ಪರ್ಫೋರೇಟೆಡ್ ಕ್ಯಾಥೋಡ್ ಕಡೆ. ಸೊ ಹಾಗಾಗಿ ಇದನ್ನು ಡಿಸ್ಕವರಿ ಆಫ್ ಪ್ರೋಟಾನ್ ಅಂದರೆ ಬಂದಿದ್ದು ಗೋಲ್ಡ್ಸ್ಟೀನ್ ಸೈಂಟಿಸ್ಟಿಂದ. ಅರ್ಥ ಆಯ್ತಾ? ಸೊ ಫಸ್ಟು ಅದನ್ನು ನೋಟ್ ಮಾಡ್ಕೊಳ್ಳಿ, ಬೇಕಾದರೆ ನಿಮಗೆ ಟೈಮ್ ಕೊಡ್ತೀನಿ. ಓಕೆ, ಮಾಸ್ ಆಫ್ ಎಲೆಕ್ಟ್ರಾನ್ ತೊಗೊಂಡ್ರೆ ಏನು ಗೊತ್ತಾಯಿತು ನಿಮಗೆ, ಮಾಸ್ ಆಫ್ ಎಲೆಕ್ಟ್ರಾನು ಗೊತ್ತಾಯಿತು. ಹಾಗಾದರೆ ಮಾಸ್ ಆಫ್ ಪ್ರೋಟಾನ್ ಏನು? ಹಾಗಾದರೆ ಮಾಸ್ ಆಫ್ ಪ್ರೋಟಾನ್ ಅಂತ ಬಂದರೆ ಇದು ಎಲೆಕ್ಟ್ರಾನ್ ಕಂಪೇರ್ ಮಾಡಿದ್ರೆ ಮಾಸ್ ಜಾಸ್ತಿ ಇರುತ್ತೆ. ಓಕೆ, ಎಲೆಕ್ಟ್ರಾನ್ ಕಂಪೇರ್ ಮಾಡಿದ್ರೆ ಮಾಸ್ ಕೂಡ ಪ್ರೋಟಾನ್ಗೆ ಜಾಸ್ತಿ ಇರುತ್ತೆ. ಹಾಗಾದರೆ ಎಷ್ಟಿರ್ಬೋದು ಮಾಸ್ ಅದಕ್ಕೆ? ಸೊ ಮಾಸ್ ಅದು ಅರೌಂಡ್ ಅಷ್ಟು ಇದಕ್ಕೆ 1.6 ಸಮಥಿಂಗ್ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇದಕ್ಕೆ ಮಾಸ್ ಆಫ್ ಎಲೆಕ್ಟ್ರಾನ್, ಓಕೆ, ಮಾಸ್ ಆಫ್ ಪ್ರೋಟಾನ್ 1.67 ಇಂಟು 10⁻⁻27 kg ಅಥವಾ -24 ಗ್ರಾಮ್. ಸೊ ಈಗ ಗೊತ್ತಾಗ್ತದೆ ಮಾಸ್ ಆಫ್ ಪ್ರೋಟಾನ್ ಅನ್ನೋದು 1837 ಟೈಮ್ಸ್ ಅಷ್ಟು ಜಾಸ್ತಿ ಇದೆ ಕಂಪೇರ್ ಟು ಎಲೆಕ್ಟ್ರಾನ್. ಓಕೆ, ಎಲೆಕ್ಟ್ರಾನ್ ಕಂಪೇರ್ ಮಾಡಿದ್ರೆ ಅಷ್ಟು ಟೈಮ್ಸ್ ಜಾಸ್ತಿ, 1837 ಟೈಮ್ಸ್ ಅಷ್ಟು ಜಾಸ್ತಿ ಇದೆ. ಓಕೆ, ಸೊ ಇಷ್ಟು ಗೊತ್ತಾಯಿತು ಅನ್ಕೋತೀನಿ. ದಿಸ್ ಇಸ್ ಮಾಸ್ ಆಫ್ ಪ್ರೋಟಾನ್. ಆ್ಯಂಡ್ ವಾಟ್ ಇಸ್ ದ ಚಾರ್ಜ್ ಆಫ್ ಪ್ರೋಟಾನ್? ಚಾರ್ಜ್ ಆಫ್ ಪ್ರೋಟಾನ್ ಕೂಡ +1.6 ಇಂಟು 10⁻⁻19 ಕೂಲಮ್. ಎಲೆಕ್ಟ್ರಾನ್ ಚಾರ್ಜ್ ಏನಿರುತ್ತೆ ಮೈನಸ್ ಅಂತ ತಗೋತೀವಿ, ನಾವು ಮೈನಸ್ ಅಂತ ತಗೋತೀವಿ. ಬಟ್ ಪ್ರೋಟಾನ್ ಚಾರ್ಜ್ 1.6 10⁻⁻19 ಕೂಲಮ್. ಸೊ ಫಸ್ಟ್ ಇದು ನೋಟ್ ಮಾಡ್ಕೊಬಿಡಿ, ಇದು ಮಾಸ್ ಆಫ್ ಪ್ರೋಟಾನ್ ಆ್ಯಂಡ್ ಚಾರ್ಜ್ ಆಫ್ ಎಲೆಕ್ಟ್ರಾನ್. ಓಕೆ, ಚಾರ್ಜ್ ಆಫ್ ಎಲೆಕ್ಟ್ರಾನ್ ಅಂತ ತಗೋತೀವಿ. ಅರ್ಥ ಇದೇನು ಅಂತ ಇಷ್ಟು ನೋಟ್ ಮಾಡ್ಕೊಳ್ಳಿ ಕಂಪ್ಲೀಟು. ಗೊತ್ತಾಯ್ತು ಅನ್ಕೋತೀನಿ. ಸೊ ಪರ್ಫೋರೇಟೆಡ್ ಕ್ಯಾಥೋಡ್ ಏನಕ್ಕೆ ಯೂಸ್ ಮಾಡೋದು ಗೊತ್ತಾಗಿದೆ. ಸೊ ದಿಸ್ ಇಸ್ ಡಿಸ್ಕವರಿ ಆಫ್ ಪ್ರೋಟಾನ್ ದಿಸ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಡಿಸ್ಕವರಿ ಆಫ್ ನ್ಯೂಟ್ರಾನ್ ಡಿಸ್ಕವರಿ ಹೇಗಾಯಿತು ಅಂತಂದರೆ, ಸೊ ಡಿಸ್ಕವರಿ ಆಫ್ ನ್ಯೂಟ್ರಾನ್ ಮಾಡಬೇಕಾದ್ರೆ ಡೌಟ್ ಬಂತು. ಓಕೆ, ಏನಂತಂದರೆ ಯಾರು ಈಗ ಫಸ್ಟು ಗೋಲ್ಡ್ಸ್ಟೀನ್ ಸೈಂಟಿಸ್ಟ್ ಆಯಿತು. ನೆಕ್ಸ್ಟ್ ರುದರ್ಫೋರ್ಡ್ ಏನಿದ್ದಾರೆ, ಅರ್ನೆಸ್ಟ್ ರುದರ್ಫೋರ್ಡ್ ಅಂತ ಹೇಳ್ತೀವಿ. ಅವರು ಒಂದು ಎಕ್ಸ್ಪ್ಲನೇಷನ್ ಕೊಟ್ಟರು. ಏನಂತಂದರೆ ಮಾಸ್ ಆಫ್ ಪ್ರೋಟಾನ್ ಇದೆ, ಓಕೆ, ಬಟ್ ಒಂದು ಹೀಲಿಯಂ ಅಲ್ಲಿ ಹೈಡ್ರೋಜನ್ ಅಲ್ಲಿ ನೋ ಪ್ರಾಬ್ಲಮ್, ಮಾಸ್ ನಂಬರ್ ಅಷ್ಟು ಒಂದೇ, ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಅಷ್ಟು 1. ಅದರಲ್ಲಿ ನಿಮ್ಗೆ ಗೊತ್ತಾಗಲ್ಲ, ಪ್ರೋಟಾನ್ ಇದೆ ಅಂತ ಗೊತ್ತಾಗೋದಷ್ಟೇ. ಬಟ್ ಹೀಲಿಯಂ ಬಂದಾಗ ಹೀಲಿಯಮ್ದು ಅಟಾಮಿಕ್ ನಂಬರ್ ಅಷ್ಟು 2, ಅಟಾಮಿಕ್ ಮಾಸ್ ನಂಬರ್ 4. ಹಾಗಾದರೆ 4 ಪ್ರೋಟಾನ್ಸ್ ಇದೆ ಅಂದ್ಕೊಂಡ್ರು. ಬಟ್ ಆ್ಯಕ್ಚುಲಿ ಟ್ವೈಸ್ ದ ಮಾಸ್ ಇರಬೇಕು, ಅಂದರೆ ಪ್ರೋಟಾನ್ಸ್ ಮಾಸ್ಗಿಂತ 2 ಪಟ್ಟು ಜಾಸ್ತಿ ಇರಬೇಕು. ಬಟ್ ಇಲ್ಲಿ 4 ಪಟ್ಟು ಜಾಸ್ತಿ ಬರುತ್ತೆ. ಸೊ 4 ಪಟ್ಟು ಜಾಸ್ತಿ ಆಗುತ್ತೆ. ಹಾಗಾದರೆ ಅಲ್ಲಿ ಪ್ರೋಟಾನ್ ಜೊತೆಗೆ ಯಾವುದೋ ಪಾರ್ಟಿಕಲ್ ಇದೆ ಅಂತ ಅವರು ಡಿಸ್ಕವರ್ ಮಾಡಿದ್ರು. ಪ್ರೋಟಾನ್ ಜೊತೆಗೆ ಯಾವುದೋ ಪಾರ್ಟಿಕಲ್ ಇದೆ. ಆ ಪಾರ್ಟಿಕಲ್ ಏನಾಗ್ತಾಯಿದೆ ಅಂದರೆ ಐದರ್ ನೆಗೆಟಿವ್ ಪೋಲ್ ಕಡೆ ಮೂವ್ ಆಗ್ತಾಯಿಲ್ಲ, ಪಾಸಿಟಿವ್ ಪೋಲ್ ಕಡೆನೂ ಮೂವ್ ಆಗ್ತಾಯಿಲ್ಲ. ಹಾಗಾದರೆ ಅವ್ರಿಗೆ ಗೊತ್ತಾಗಿದ್ದಿಷ್ಟೇ ಅದು ನ್ಯೂಟ್ರಲ್ ಅಂತ ಪಾರ್ಟಿಕಲ್. ಓಕೆ, ಐದರ್ ನೆಗೆಟಿವ್ ಕಡೆನೂ ಮೂವ್ ಆಗ್ತಾಯಿಲ್ಲ, ಪಾಸಿಟಿವ್ ಕಡೆನೂ ಮೂವ್ ಆಗ್ತಾಯಿಲ್ಲ. ಆಗ ಅವ್ರು ಫೈಂಡ್ ಔಟ್ ಮಾಡಿದ್ರು ದಟ್ ಇಸ್ ಎ ನ್ಯೂಟ್ರಲ್ ಪಾರ್ಟಿಕಲ್. ಅಂದರೆ ಇಟ್ ಹ್ಯಾಸ್ ನೋ ಚಾರ್ಜ್ ಬಟ್ ಇಟ್ ಹ್ಯಾಸ್ ಸೇಮ್ ಮಾಸ್ ಆಸ್ ದಟ್ ಆಫ್ ಪ್ರೋಟಾನ್ ಅಷ್ಟೇ ಮಾಸು ಆ ಪಾರ್ಟಿಕಲ್ಗಿದೆ. ದಟ್ ಪಾರ್ಟಿಕಲ್ ಇಸ್ ಕಾಲ್ಡ್ ನ್ಯೂಟ್ರಾನ್. ಗೊತ್ತಾಯ್ತಾ? ಅದನ್ನು ಫೈಂಡ್ ಔಟ್ ಮಾಡಿದ್ದು ಯಾರು? ಓಕೆ, ಜೇಮ್ಸ್ ಚಾಡ್ವಿಕ್. ಫಸ್ಟ್ ರುದರ್ಫೋರ್ಡ್ ಅನ್ನೋರು ಫಸ್ಟ್ ಡಿಸ್ಕವರ್ ಮಾಡಿದ್ದೇನಪ್ಪ ಅಂದರೆ ಇಲ್ಲಿ ಪ್ರೋಟಾನ್ ಮಾಸ್ ಯಾಕೆ ಇಷ್ಟು ವೇರಿ ಆಗ್ತಾ ಇದೆ. ಪ್ರೋಟಾನ್ ಇದೆ, ಜೊತೆಗೆ ಅದೊಂದು ಫಂಡಮೆಂಟಲ್ ಪಾರ್ಟಿಕಲ್ ಇನ್ನೊಂದಿದೆ, ಪ್ರೆಸೆಂಟ್ ಇದೆ ಅಲ್ಲಿ. ಯಾಕಂದರೆ ಪ್ರೋಟಾನ್ ಮಾಸ್ 4 ಟೈಮ್ಸ್ ಜಾಸ್ತಿ ಬರ್ತಿದೆ. ಅಷ್ಟು ಬರ್ತಾ ಇದೆ ಅಂದರೆ ಯಾವುದೊಂದು ಫಂಡಮೆಂಟಲ್ ಪಾರ್ಟಿಕಲ್ ಇದೆ ಅಂತ ಫೈಂಡ್ ಔಟ್ ಮಾಡಿದ್ರು. ಬಟ್ ಅದನ್ನು ಇನ್ನೂ ಕಂಟಿನ್ಯೂ ಮಾಡಿದ್ದು ಜೇಮ್ಸ್ ಚಾಡ್ವಿಕ್ ಅನ್ನೋ ಸೈಂಟಿಸ್ಟು. ಹಿ ವಾಸ್ ದ ಡಿಸ್ಕವರರ್ ಆಫ್ ನ್ಯೂಟ್ರಾನ್. ಓಕೆ, ಆ ನ್ಯೂಟ್ರಾನ್ ಡಿಸ್ಕವರರು ಜೇಮ್ಸ್ ಚಾಡ್ವಿಕ್. ಓಕೆ, ಅಂದರೆ ಇಟ್ ಹ್ಯಾಸ್ ನೋ ಚಾರ್ಜ್ ಬಟ್ ಹ್ಯಾಸ್ ಎ ಮಾಸ್ ಈಕ್ವಲ್ ಟು ಪ್ರೋಟಾನ್ ಮಾಸ್ ಆಫ್ ಪ್ರೋಟಾನ್ಗೆ ಈಕ್ವಲ್ ಇರುತ್ತೆ ನ್ಯೂಟ್ರಾನ್ ಮಾಸ್, ಬಟ್ ಇಟ್ ಹ್ಯಾಸ್ ನೋ ಚಾರ್ಜ್. ಹಾಗಾದರೆ ಯಾವ ರೀತಿ ಇರುತ್ತೆ ಪಿಕ್ಚರ್ ನೋಡಿ. ಒಂದು ಬೆರ್ಲಿಯಂ ಟಾರ್ಗೆಟ್ಗೆ ಎಷ್ಟು ಆಲ್ಫಾ ಪಾರ್ಟಿಕಲ್ಸ್ನ ನಾವು ಬೊಂಬಾರ್ಡ್ ಮಾಡಿದಾಗ ಅಲ್ಲಿ ಬರುವಂಥ ಪಾರ್ಟಿಕಲ್ಸ್ ಯಾವುದು? ನ್ಯೂಟ್ರಾನ್ ಪಾರ್ಟಿಕಲ್ಸ್. ಇಟ್ ಹ್ಯಾಸ್ ನೋ ಚಾರ್ಜ್ ಆ್ಯಂಡ್ ಹ್ಯಾಸ್ ಎ ಮಾಸ್ ಈಕ್ವಲ್ ಟು ಮಾಸ್ ಆಫ್ ಪ್ರೋಟಾನ್. ಮಾಸ್ ಆಫ್ ಪ್ರೋಟಾನ್ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ ಮಾಸ್ ಆಫ್ ನ್ಯೂಟ್ರಾನ್. ಬಟ್ ಇಟ್ ಹ್ಯಾಸ್ ನೋ ಚಾರ್ಜ್, ನ್ಯೂಟ್ರಲ್, 0 ಚಾರ್ಜ್ ಅಂತ ಹೇಳ್ತೀವಿ. ನ್ಯೂಟ್ರಾನ್ ಚಾರ್ಜ್ ಏನಿದೆ 0. ಇಲ್ಲಿ 1.6 ಅಂತ ಬರೆದ್ವಿ, ಬಟ್ ನ್ಯೂಟ್ರಾನ್ ಚಾರ್ಜ್ ಏನಿದೆ ಇಟ್ ಇಸ್ 0 ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಇಲ್ಲಿ ಬೆರಿಲಿಯಂ ಟಾರ್ಗೆಟ್, ಒಂದು ಬೆರಿಲಿಯಂ ಮೆಟಲ್ ಶೀಟ್ಗೆ ಏನಾಗುತ್ತೆ, ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟಿಂದ ಬೊಂಬಾರ್ಡ್ ಮಾಡ್ತಾರೆ. ಓಕೆ, ಸ್ಪಾಂಟೇನಿಯಸ್ ಎಮಿಷನ್ ಆಗುತ್ತೆ. ಆಗ ಬಂದಿದ್ದ ಪಾರ್ಟಿಕಲ್ ನ್ಯೂಟ್ರಾನ್. ಓಕೆ, ನ್ಯೂಟ್ರಾನ್ ಅಂತ ಪಾರ್ಟಿಕಲ್ ಡಿಸ್ಕವರ್ ಆಗುತ್ತೆ. ಅರ್ಥ ಆಯಿತು ಅನ್ಕೋತೀನಿ ಇಷ್ಟು ಕೂಡ. ಸೊ ಡಿಸ್ಕವರಿ ಆಫ್ ನ್ಯೂಟ್ರಾನ್ ಅಂದ್ರೆ ಇಷ್ಟು. ಓಕೆ, ಸೊ ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್ ಏನು ಅಂತ. ಸೊ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಯಾವ ರೀತಿ ಗೊತ್ತಾಗಿದೆ. ಸೊ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಅವರು ಜೆ ಥಾಮ್ಸನ್, ಪ್ರೋಟಾನ್ ಗೋಲ್ಡ್ಸ್ಟೀನ್ ಆ್ಯಂಡ್ ನ್ಯೂಟ್ರಾನ್ ಜೇಮ್ಸ್ ಚಾಡ್ವಿಕ್. ಗೊತ್ತಾಯ್ತಾ? ಸೊ ಫಸ್ಟಿಂದ ಬರೋದಾದ್ರೆ ಫಸ್ಟ್ ಡಾಲ್ಟನ್ಸ್. ಓಕೆ, ಡಾಲ್ಟನ್ಸ್ ಅಟಾಮಿಕ್ ಥಿಯರಿಯಿಂದ ಆಟಮ್ ಅಂದರೆ ಏನು ಗೊತ್ತಾಯಿತು. ಆ್ಯಂಡ್ ಆಫ್ಟರ್ ದಟ್ ಸೊ ನಾವು ಫಸ್ಟ್ ಡಿಸ್ಕಸ್ ಮಾಡಿದ್ದು ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೈಸಿಸಲ್ಲಿ. ಫ್ಯಾರಡೇಸನ್ನು ಫೈಂಡ್ ಔಟ್ ಮಾಡಿದ್ದು ಆಟಮ್ಸ್ ಆಫ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಹಿ ಗಿವ್ಸ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಅ ಪಾರ್ಟಿಕಲ್ಸ್. ಅದ್ರ ಬಗ್ಗೆ ರಿಲೇಷನ್ ಕೊಟ್ಟಿದ್ದು. ಜೆ ಸ್ಟೋನ್ ಏನು ಮಾಡಿದ್ರು, ಎಲೆಕ್ಟ್ರಾನ್ ನೇಮ್ನ ಫೈಂಡ್ ಔಟ್ ಮಾಡಿದ್ರು. ಆ್ಯಂಡ್ ಅಗೇನ್ ವಿಲಿಯಂ ಕ್ರೂಕ್ ಅನ್ನೋ ಸೈಂಟಿಸ್ಟು ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ನ ಫೈಂಡ್ ಔಟ್ ಮಾಡಿದ್ರು, ಡಿಸ್ಕವರ್ ಮಾಡಿದ್ರು. ಆ ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ನ ಯೂಸ್ ಮಾಡಿಕೊಂಡು ಜೆ ಥಾಮ್ಸನ್ ಏನು ಮಾಡಿದ್ರು, ಎಲೆಕ್ಟ್ರಾನ್ ಡಿಸ್ಕವರಿ ಮಾಡಿದ್ರು. ಆ್ಯಂಡ್ ಆಫ್ಟರ್ ದ್ಯಾಟ್
ಏನಾಗುತ್ತೆ ಗೋಲ್ಡ್ಸ್ಟೀನ್ ಸೈಂಟಿಸ್ಟು ಪ್ರೋಟಾನ್ ಡಿಸ್ಕವರ್ ಮಾಡಿದ್ದು. ಯಾಕಂದರೆ ಅದು ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಇದೆ ಅಂದರೆ ಆಬ್ವಿಯಸ್ಲಿ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಇರಬೇಕು ಅಂತ ಗೋಲ್ಡ್ಸ್ಟೀನ್ ಸೈಂಟಿಸ್ಟು ಗೋಲ್ಡ್ಸ್ಟೀನ್ ಓಕೆ ಆ ಸೈಂಟಿಸ್ಟು ಪ್ರೋಟಾನ್ ಡಿಸ್ಕವರಿ ಮಾಡಿದ್ರು. ಆ್ಯಂಡ್ ಆಫ್ಟರ್ ದ್ಯಾಟ್ ಅರ್ನೆಸ್ಟ್ ರುದರ್ಫೋರ್ಡ್ ಏನು ಹೇಳಿದ್ರು, ಪ್ರೋಟಾನ್ ಒಂದು ಮಾಸ್ ಬಂದಾಗ ಪ್ರೋಟಾನ್ ಮಾಸ್ ಏನಿದೆ ಒಂದು ಮಾಸ್ ಆಫ್ ಪಾರ್ಟಿಕಲು ಆ್ಯಸ್ 4 times ತರ ಮಾಸ್ ಆಫ್ ಪ್ರೋಟಾನ್ ಮಾಸ್ಗಿಂತ 4 times ಜಾಸ್ತಿ ಇದೆ. ಸೊ ನ್ಯೂಕ್ಲಿಯಸ್ದು ಹಾಗಿದ್ದಾಗ ಅಲ್ಲಿ ಏನೋ ಬೇರೆ ಪಾರ್ಟಿಕಲ್ ಇದೆ, ಇನ್ನೊಂದು ಪಾರ್ಟಿಕಲ್ ಇದೆ ಅಂತ ಫೈಂಡ್ ಔಟ್ ಮಾಡಿದ್ದು ಯಾರು? ನೆಕ್ಸ್ಟು ಜೇಮ್ಸ್ ಚಾಡ್ವಿಕ್. ಫಸ್ಟ್ ಹಿಂಟ್ ಕೊಟ್ಟಿದ್ದು ಅರ್ನೆಸ್ಟ್ ರುದರ್ಫೋರ್ಡ್, ಬಟ್ ಅದನ್ನು ಕಂಟಿನ್ಯೂ ಮಾಡಿದ್ದು ಜೇಮ್ಸ್ ಚಾಡ್ವಿಕ್. ಅವರು ಡಿಸ್ಕವರ್ ಮಾಡಿದ್ದು ನ್ಯೂಟ್ರಾನ್. ಓಕೆ, ಈ ಪಿಕ್ಚರ್ ಕಾಣಲಿಲ್ಲ ಅಂದರೆ ನೋ ಪ್ರಾಬ್ಲಮ್. ಓಕೆ, ಇಲ್ಲಿ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇಟ್ಟು ಎಮಿಷನ್ ಮಾಡಿ ಆ ಎಮಿಷನ್ ಬೊಂಬಾರ್ಡ್ ಮಾಡ್ತೀವಿ ಬೆರಿಲಿಯಂ ಟಾರ್ಗೆಟ್ ಜೊತೆ. ಬಟ್ ಡೋಂಟ್ ವರಿ, ನೀವು ಕ್ಲಾಸ್ ಲೆವೆಲಲ್ಲಿ ತುಂಬ ಡೀಪಾಗಿ ಡಿಸ್ಕಸ್ ಮಾಡೋಣ. ಓಕೆ, ಯಾಕಂದ್ರೆ ಅಲ್ಲಿ ಕಾನ್ಸೆಪ್ಟ್ ಇದೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೂಡ, ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಪ್ರೋಟಾನ್ ಆಗಿರಲಿ, ಅಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ ಹಿಂಟ್ ಕೊಡ್ತಾ ಇದ್ದೀನಿ ಅಷ್ಟೇ ಏನು ಅಂದ್ಬಿಟ್ಟು. ಓಕೆ, ಅದನ್ನು ನೆಕ್ಸ್ಟ್ ಏನು, ಇಷ್ಟೆಲ್ಲ ಮುಗಿದ ಮೇಲೆ ವಿ ಹ್ಯಾವ್ ಟು ನೋ ಅಬೌಟ್ ದ ಪೊಸಿಷನ್ ಆಫ್ ಪಾರ್ಟಿಕಲ್ಸ್. ಓಕೆ, ಎಲ್ಲಿದೆ ಪಾರ್ಟಿಕಲ್ಸ್ ಹೇಗೆ ಅರೇಂಜ್ ಆಗಿದೆ, ವಿ ಹ್ಯಾವ್ ಟು ನೋ ಅಬೌಟ್ ಅರೇಂಜ್ಮೆಂಟ್, ರೈಟ್? ಸೊ ಈಗ ನಾವೇ ನಮ್ಮ ಸ್ಟ್ರಕ್ಚರಿಂದ ತೊಗೊಂಡ್ರು ನಮ್ಮ ಕೈಲಿದೆ, ಕಾಲಿದೆ, ಹಾರ್ಟು, ಕಿಡ್ನಿ ಇಲ್ಲೆಲ್ಲ ಇದೆ, ಒಂದು ಪೊಸಿಷನ್ ಅಂತ ಇದೆ, ಒಂದು ಲೊಕೇಶನ್ ಅಂತ ಇದೆ. ಸೊ ಹಾಗಾದರೆ ಆಟಮ್ಸ್ಗೂ ಕೂಡ ಅಲ್ಲಿ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಇದೆ, ಅದಕ್ಕೂ ಲೊಕೇಶನ್ ಇರಬೇಕು. ಆ ಲೊಕೇಶನ್ ಇಲ್ಲಾಗಿದೆ, ಎಲ್ಲಿ ಲೊಕೇಟ್ ಆಗಿದೆ, ಪೊಸಿಷನ್ ಏನೇನು, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಹಾಗೆ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಡಿಸ್ಕವರ್ ಮಾಡಿದ್ದು ಜೆ ಥಾಮ್ಸನ್ ಅನ್ನೋ ಸೈಂಟಿಸ್ಟ್. ಓಕೆ, ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಗೊತ್ತಿದೆ. ಆದರೆ ಫಸ್ಟ್ ಬಂದಿದ್ದು ಥಾಮ್ಸನ್ ಮಾಡೆಲ್. ಓಕೆ, ಥಾಮ್ಸನ್ ಮಾಡಲು ಫಸ್ಟ್ ಬಂತು ನಮಗೆ ಹೇಗೆ ಟು ಫೈಂಡ್ ಔಟ್ ದ ಪೊಸಿಷನ್ ಆಫ್ ಪಾರ್ಟಿಕಲ್ಸ್ ಎಲ್ಲಿದೆ, ಕಾಂಪೊಸಿಷನ್ ಹಾಗಾದರೆ ಎಲ್ಲಿದೆ ಪಾರ್ಟಿಕಲ್ಸ್ಗಳು ಅಂತ ಫೈಂಡ್ ಔಟ್ ಮಾಡೋಕ್ಕೆ ಬಂದಿದ್ದು ಥಾಮ್ಸನ್ ಮಾಡೆಲ್ ಅಂತ. ಈ ಥಾಮ್ಸನ್ ಮಾಡೆಲ್ ಅಂದರೆ ತುಂಬ ಸಿಂಪಲ್. ಏನಂತಂದರೆ ಒಂದು ಸ್ಪೆರಿಕಲ್ ಪಾಸಿಟಿವ್ ಚಾರ್ಜಲ್ಲಿ ನೋಡಿ, ಇಲ್ಲಿ ಒಂದು ಸ್ಪೆರಿಕಲ್ ಪಾಸಿಟಿವ್ ಚಾರ್ಜ್ ಕಾಣಿಸ್ತಿದೆ. ಓಕೆ, ಸ್ಪೆರಿಕಲ್ ಪಾಸಿಟಿವ್ ಚಾರ್ಜ್ ಒಂದು ಫಾರ್ ಎಕ್ಸಾಂಪಲ್ ವಾಟರ್ ಮೆಲನ್ ನೋಡಿದ್ದಾರೆ. ವಾಟರ್ ಮೆಲನಲ್ಲಿ ರೆಡ್ ಕಲರ್ ಏನಿರುತ್ತೆ ಅದೊಂದು ಪಾಸಿಟಿವ್ ಚಾರ್ಜ್ಡ್ ಪಾರ್ಟಿಕಲ್ಸ್. ಓಕೆ, ಅದರ ಮೇಲೆ ಈ ಬ್ಲ್ಯಾಕ್ ಸೀಡ್ಸ್ಗಳೇನಿರುತ್ತೆ ಅದೆಲ್ಲ ಏನು ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ವಾಟರ್ ಮೆಲನ್ ಮಾಡೆಲ್ ಅಂತಲೂ ಹೇಳ್ತಾರೆ. ಓಕೆ, ಥಾಮ್ಸನ್ ಮಾಡೆಲ್ ಏನು ಹೇಳ್ತಾರೆ ಅಂತಂದರೆ ಇಲ್ಲಿ ಒಂದು ಸ್ಪೆರಿಕಲ್ ಕ್ಲೌಡ್ ಆಫ್ ಪಾಸಿಟಿವ್ ಚಾರ್ಜಲ್ಲಿ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಎಂಬೆಡ್ ಆಗಿರುತ್ತೆ, ಲೊಕೇಟ್ ಆಗಿರುತ್ತೆ. ಒಂದು ಪಾಸಿಟಿವ್ ಸ್ಪಿಯರ್, ಆ ಪಾಸಿಟಿವ್ ಸ್ಪಿಯರ್ಸ್ ಮೇಲೆ ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಎಂಬೆಡ್ ಆಗಿರುತ್ತೆ, ಲೊಕೇಟ್ ಆಗಿರುತ್ತೆ ಅಂತ ಹೇಳ್ತೀವಿ. ಜಸ್ಟ್ ಲೈಕ್ ಎ ವಾಟರ್ ಮೆಲನ್. ಓಕೆ, ವಾಟರ್ ಮೆಲನ್ ಯಾವ ರೀತಿ ರೆಡ್ ಫ್ರೂಟ್ ಏನಿದೆ ದಟ್ ಈಸ್ ಪಾಸಿಟಿವ್ ಚಾರ್ಜ್ಡ್ ಸ್ಪಿಯರ್. ಓಕೆ, ಅದ್ರ ಮೇಲೆ ಬ್ಲ್ಯಾಕ್ ಸೀಡ್ಸ್ ಏನಿದೆ ದಟ್ ಈಸ್ ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್ಡ್ ಪಾರ್ಟಿಕಲ್ಸ್. ಈ ರೀತಿ ಎಲೆಕ್ಟ್ರಾನ್ಸ್ ಹೀಗಿದೆ, ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಹೀಗಿದೆ ಅಂತ ಹೇಳ್ತಾರೆ ಥಾಮ್ಸನ್ ಮಾಡೆಲಲ್ಲಿ. ಓಕೆ, ಅದನ್ನು ನಾವು ಪ್ಲಮ್ ಪುಡ್ಡಿಂಗ್ ಮಾಡೆಲ್ ಅಂತಲೂ ಕರಿತೀವಿ. ಏನಕ್ಕೆ, ನೀವು ಪ್ಲಮ್ ಕೇಕ್ ಅಂತ ನೋಡಿರ್ಬೋದು. ಓಕೆ, ಪ್ಲಮ್ ಪುಡ್ಡಿಂಗ್ ಮಾಡೆಲ್ ಅಂತಲೂ ಕರೀತಾರೆ. ಪ್ಲಮ್ ಕೇಕ್ ನೋಡಿ ಹೇಗೆ ಕಾಣಿಸ್ತದೆ. ಸೊ ಪ್ಲಮ್ ಕೇಕಲ್ಲಿ ಈ ಪುಡ್ಡಿಂಗ್ ಅಂತ ಏನಿದೆ, ಈಗ ನೋಡಿ ಈ ಸ್ಪಿಯರು ಪಾಸಿಟಿವ್ ಪುಡ್ಡಿಂಗ್ನ ನಾವು ಏನು ಹೇಳ್ತೀವಿ ಪಾಸಿಟಿವ್ ಸ್ಪಿಯರ್ ಅಂತ ತಗೋತೀವಿ. ಆದರೆ ಪ್ಲಮ್ ಕೇಕ್ಸಲ್ಲಿ ಪ್ಲಮ್ಸ್ಗಳು ನೋಡಿರ್ತೀರಿ ನೀವು. ಓಕೆ, ಪ್ಲಮ್ ಕೇಕಲ್ಲಿ ಚೆರಿಗಳೆಲ್ಲ ಆ್ಯಡ್ ಮಾಡಿರ್ತಾರೆ. ಸೊ ಹಾಗಿದ್ದಾಗ ನಾವು ಹೇಳ್ತೀವಿ ನೆಗೆಟಿವ್ ಪ್ಲಮ್ಸ್ ಅಂತ ಕರಿತೀವಿ. ಓಕೆ, ನೆಗೆಟಿವ್ ಪ್ಲಮ್ಸ್, ಅದಕ್ಕೆ ಪ್ಲಮ್ ಪುಡ್ಡಿಂಗ್ ಮಾಡೆಲ್, ವಾಟರ್ ಮೆಲನ್ ಮಾಡೆಲ್ ಅಂತ ಕರೀತಾರೆ. ಸೊ ಆ ರೀತಿನೇ ಇರುತ್ತೆ. ಜಸ್ಟ್ ಇಮ್ಯಾಜಿನ್ ವಾಟರ್ ಮೆಲನ್ ಅಂತಂದರೆ ಇಮ್ಯಾಜಿನ್ ಒಂದು ಅರ್ಧ ಕಟ್ ಮಾಡಿದಾಗ ಏನಾಗುತ್ತೆ, ಒಂದು ರೆಡ್ ಸ್ಪಿಯರ್ ಮೇಲೆ ಬ್ಲ್ಯಾಕ್ ಸೀಡ್ಸ್ಗಳಿರುತ್ತಲ್ಲ, ಸೇಮ್ ಅದೇ ಥರ ಮಾಡಲು ಯಾರು ಥಾಮ್ಸನ್ ಮಾಡೆಲ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇದನ್ನು ಪ್ಲಮ್ ಪುಡ್ಡಿಂಗ್ ಮಾಡೆಲ್ ಅಂತಲೂ ಕರೀತಾರೆ. ಪ್ಲಮ್ ಕೇಕ್ ನೋಡಿರ್ತಾರಲ್ಲ ಅದ್ರಲ್ಲಿ ಗೊತ್ತಾಗ್ತದೆ ನಮ್ಗೆ ಹೇಗೆ ಅಂತ. ಸೊ ಇಷ್ಟು ಏನಪ್ಪ ಅಂದರೆ ದಿಸ್ ಇಸ್ ಅಬೌಟ್ ಥಾಮ್ಸನ್ ಮಾಡೆಲ್. ಇವ್ರೇನು ಹೇಳಿದ್ರು ಅಂದರೆ ಪಾಸಿಟಿವ್ ಚಾರ್ಜು ನೆಗೆಟಿವ್ ಚಾರ್ಜ್ ಎರಡು ಇದೆ, ಹಾಗಾಗಿ ದ ಆಟಮ್ ಇಸ್ ನ್ಯೂಟ್ರಲ್ ಅಂತ ಹೇಳಿದ್ರು. ಹಿ ಎಕ್ಸ್ಪ್ಲೇನ್ಸ್ ದ ನ್ಯೂಟ್ರಲಿಟಿ ಆಫ್ ಆಟಮ್. ಒಂದು ನ್ಯೂಟ್ರಲಿಟಿನ ಎಕ್ಸ್ಪ್ಲೇನ್ ಮಾಡಿದ್ದು ಥಾಮ್ಸನ್ ಮಾಡೆಲಲ್ಲಿ ಬಂತು. ಬಟ್ ಹಿ ಹ್ಯಾಸ್ ಸಮ್ ಫೇಲ್ಯೂರ್ಸ್. ಈ ಎಕ್ಸ್ಪೆರಿಮೆಂಟಲ್ಲಿ ಫೇಲ್ಯೂರ್ಸ್ ಇದೆ. ಯಾಕಂದರೆ ಇದನ್ನು ನಾವು ತೊಗೊಳಕ್ಕಾಗಲ್ಲ ಕಂಪ್ಲೀಟು. ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್, ಯಾಕಂದರೆ ನ್ಯೂಟ್ರಾನ್ಸ್ ಎಲ್ಲಿದೆ, ಪ್ರೋಟಾನ್ಸ್ ಎಲ್ಲಿದೆ, ಎಲೆಕ್ಟ್ರಾನ್ಸ್ ಹೇಗಿದೆ ಅರೇಂಜ್ ಆಗಿದೆ ಅದು ಬೇಕಲ್ವಾ. ಸೊ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ಹೇಳಿದಿಷ್ಟೇ, ಪ್ಲಮ್ ಪುಡ್ಡಿಂಗ್ ಮಾಡೋದಾಗಲಿ ವಾಟರ್ ಮೆಲನ್ ಒಂದು ಪಾಸಿಟಿವ್ ಸ್ಪಿಯರಲ್ಲಿ ಎಲೆಕ್ಟ್ರಾನ್ಸ್ ಎಂಬೆಡ್ ಆಗಿದೆ ಅಂತ ಹೇಳ್ತಾರೆ ಅಷ್ಟೇ. ಬಟ್ ಲೊಕೇಶನ್, ವಾಟ್ ಇಸ್ ದ ಪೊಸಿಷನ್ ಆಫ್ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಎಲ್ಲಿ ಲೊಕೇಟ್ ಆಗಿದೆ, ಯಾವ ರೀತಿ ಲೊಕೇಟ್ ಆಗಿದೆ ಅದು ಬೇಕಲ್ವಾ. ಸೊ ಅದು ಬೇಕು ಅಂತಂದರೆ ನಮಗೆ ನೆಕ್ಸ್ಟ್ ಬಂದಿದೆ ರುದರ್ಫೋರ್ಡ್ ಎಕ್ಸ್ಪೆರಿಮೆಂಟ್. ಓಕೆ, ರುದರ್ಫೋರ್ಡ್ ಅನ್ನೋ ಸೈಂಟಿಸ್ಟು, ಆ್ಯಂಡ್ ಹಿ ವಾಸ್ ಅ ಸ್ಟೂಡೆಂಟ್ ಆಫ್ ಥಾಮ್ಸನ್ ಸ್ಟೂಡೆಂಟೇ ರುದರ್ಫೋರ್ಡ್. ಓಕೆ, ರುದರ್ಫೋರ್ಡ್ ಸೈಂಟಿಸ್ಟ್ ಏನು ಮಾಡಿದ್ರು, ನೆಕ್ಸ್ಟ್ ಒಂದು ಎಕ್ಸ್ಪೆರಿಮೆಂಟ್ನ ಸ್ಟಾರ್ಟ್ ಮಾಡಿದ್ರು. ದಟ್ ಇಸ್ ರುದರ್ಫೋರ್ಡ್ಸ್ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್. ವೆರಿ ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್. ನಿಮಗೆ ಫಸ್ಟ್ PU ಬಂದಾಗ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್. ಸೊ ಇದಕ್ಕೆ 3 marks ಕ್ವಶನ್ ಕೂಡ ಇದೆ ಇದು. ಓಕೆ, ಅಲ್ಲಿ ನೀವು ಡಿಸ್ಕಸ್ ಮಾಡೋಣ. ಬಟ್ ಇಲ್ಲಿ ನಾನು ಹಿಂಟ್ ಕೊಡ್ತಾ ಇದ್ದೀನಿ ಅಷ್ಟೇ ನಿಮಗೆ. ಓಕೆ, ರುದರ್ಫೋರ್ಡ್ಸ್ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್ ಅಂತ ಏನು ಕೇಳ್ತೀವಿ ಅಂದರೆ, ಇವರೊಂದು ಗೋಲ್ಡ್ ಶೀಟ್, ಒಂದು ತಿನ್ ಶೀಟ್ ತೊಗೋತಾರೆ. ಓಕೆ, ಗೋಲ್ಡ್ ಫಾಯಿಲ್ನ ಒಂದು ತಿನ್ ಶೀಟ್ ತೊಗೋತಾರೆ. ಆ ತಿನ್ ಶೀಟ್ಗೆ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟಲ್ಲಿ ಎಮಿಷನ್ ಆಗ್ತಿರುತ್ತಲ್ಲ. ರೇಡಿಯೋ ಆಕ್ಟಿವಿಟಿ ಅಂದರೆ ಗೊತ್ತಿದೆ, ಸ್ಪಾಂಟೇನಿಯಸ್ ಎಮಿಷನ್ ಅಂತ ಹೇಳ್ತೀವಿ. ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸ್ ಅಂದರೆ ಎಮಿಷನ್ ಆಗ್ತಿದೆ, ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸ್ ರೇಡಿಯೇಷನ್ಸ್ ಎಮಿಟ್ ಆಗ್ತಾ ಇರುತ್ತೆ. ಆ ಒಂದು ರೇಡಿಯೇಷನ್ ಎಮಿಟ್ ಆಗುವಂಥ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸ್ನ ಓಕೆ ಒಂದು ಲೆಡ್ ಬ್ಲಾಕಲ್ಲಿಟ್ಟು ಎಮಿಷನ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ಒಂದು ಗೋಲ್ಡ್ ಫಾಯಿಲ್ನ ಸೆಟ್ ಮಾಡಿರ್ತಾರೆ. ಆ ಗೋಲ್ಡ್ ಫಾಯಿಲ್ ಎಲ್ಲ ಎಮಿಷನ್ಸ್ ರೇಡಿಯೇಷನ್ಸು
ಡೆಪಾಸಿಟ್ ಆಗ್ತಾ ಇರುತ್ತೆ. ಅಂದರೆ ಎಲ್ಲ ಡೆಪಾಸಿಟ್ ಆಗ್ತಾ ಏನಾಗುತ್ತೆ, ಎಲ್ಲ ಡಿಫ್ಲೆಕ್ಷನ್ ಆಗ್ತಾ ಇರುತ್ತೆ. ಹೇಗೆ ಅಂತ ತೋರಿಸ್ತೀನಿ ನಾನು. ಸೊ ರುದರ್ಫೋರ್ಡ್ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ, ಒಂದು ಬ್ಲಾಕ್ ಲೆಡ್ ಬ್ಲಾಕಲ್ಲಿ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ನ ಲಾಕೆಟ್ ಇಟ್ಟಿದ್ದಾರೆ. ಇಲ್ಲಿ ಈ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಏನಾದ್ರೆ ರೇಡಿಯೇಷನ್ ಎಮಿಟ್ ಮಾಡ್ತಾ ಇರುತ್ತೆ, ರೇಡಿಯೇಷನ್ನ ಎಮಿಟ್ ಮಾಡ್ತಾ ಇರುತ್ತೆ. ಹಾಗೆ ಎಮಿಟ್ ಮಾಡ್ತಾ ಇದ್ದಾಗ ಏನಾಗುತ್ತೆ ನೋಡಿ, ಈ ಪಾರ್ಟಿಕಲ್ಸ್ ಎಲ್ಲ ನೋಡಿ ಗೋಲ್ಡ್ ಫಾಯಿಲ್ಗೆ ಹಾಗೆ ಡಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಇಲ್ಲಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ರುದರ್ಫೋರ್ಡ್ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟಲ್ಲಿ ಹೇಳೋದಿಷ್ಟೇ, ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ನ ನಾವು ಒಂದು ಇದು ಒಂದು ಲೆಡ್ ಬ್ಲಾಕಲ್ಲಿ ಇಟ್ಟು ಎಮಿಷನ್ ಆಗ್ತದೆ ಏನಾಗುತ್ತೆ, ಗೋಲ್ಡ್ ಫಾಯಿಲ್ಗೆ ಎಲ್ಲ ಟಚ್ ಆಗ್ತಿರೋದು, ಎಲ್ಲ ಹೋಗಿ ಡಿಕ್ಕಿ ಹೊಡಿತಾ ಇದೆ ನೋಡಿ. ಅಲ್ಲಿ ಆ ಥರ ಇದ್ದಾಗ ಡಿಫ್ಲೆಕ್ಷನ್ ಕಾಸ್ ಆಗುತ್ತೆ. ಇಲ್ಲಿ ಒಂದು ಜಿಂಕ್ ಸಲ್ಫೈಡ್ ಸ್ಕ್ರೀನ್ ಅಂತ ಇದೆ, ಇಲ್ಲಿ ಡಿಫ್ಲೆಕ್ಷನ್ ಒಂದು ಕಲರ್ ಒಂದು ಫ್ಲೋರಸೆಂಟ್ ಸ್ಕ್ರೀನ್ ಥರ ಅಪಿಯರ್ ಆಗುತ್ತೆ ಅಲ್ಲಿ. ಓಕೆ, ಸೊ ದಿಸ್ ಇಸ್ ವಾಟ್ ರುದರ್ಫೋರ್ಡ್ಸ್ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್. ಬಟ್ ಈ ರೀತಿ ಆಗ್ತಾ ಇದ್ದಾಗ he has some observation, he find out some observation and conclusion, he gets some conclusion. ಒಂದು ಅಬ್ಸರ್ವ್ ಮಾಡಿದ್ರು ಅವರು, ಇವರು ಮತ್ತು ಇವ್ರ ಸ್ಟೂಡೆಂಟ್ಸು ಇದನ್ನು ಡಿಸ್ಕವರ್ ಮಾಡ್ತಾರೆ, ಎಕ್ಸ್ಪೆರಿಮೆಂಟ್ನ ಮಾಡ್ತಾ ಇದ್ದಾಗ ಇವರು ಮತ್ತು ಇವ್ರ ಸ್ಟೂಡೆಂಟ್ಸ್ಗೆ ಒಂದು ಆಶ್ಚರ್ಯ ಆಯಿತು, ಒಂದು ಸರ್ಪ್ರೈಸ್ ಅಂತ ಅನಿಸ್ತು. ಯಾಕಂದರೆ ಇಲ್ಲಿ ಡಿಫ್ಲೆಕ್ಷನ್ ಏನಕ್ಕೆ ಹಿಂಗೆ ಆಗ್ತಿದೆ, ಕೆಲವೊಂದು ಲಾರ್ಜ್ ಡಿಫ್ಲೆಕ್ಷನ್ ಆಗುತ್ತೆ, ಕೆಲವೊಂದು ಸ್ಮಾಲ್ ಡಿಫ್ಲೆಕ್ಷನ್ ಆಗ್ತಿದೆ, ಕೆಲವೊಂದು ಡೈರೆಕ್ಟಾಗಿ ಗೋಲ್ಡ್ ಆಟಮ್ಸ್ ಥ್ರೂ ಹೋಗ್ತಾ ಇದೆ. ಯಾವುದು ಎಮಿಷನ್ ಪಾರ್ಟಿಕಲ್ಸ್ ರೇಡಿಯೋ ಆಕ್ಟಿವ್ ಎಲಿಮೆಂಟಲ್ಲಿ ರೇಡಿಯೇಷನ್ ಎಮಿಟ್ ಆಗ್ತಿದೆ. ಕೆಲವೊಂದು ಸ್ಮಾಲ್ ಡಿಫ್ಲೆಕ್ಷನ್ ಆಗ್ತಿದೆ ಗೋಲ್ಡ್ ಫಾಯಿಲ್ ಮೂಲಕ, ಕೆಲವೊಂದು ಡೈರೆಕ್ಟಾಗಿ ಪಾಸ್ ಆಗ್ತಿದೆ, ಕೆಲವೊಂದು ಸ್ಮಾಲ್ ಲಾರ್ಜ್ ಡಿಫ್ಲೆಕ್ಷನ್ ಬೌನ್ಸ್ ಬ್ಯಾಕ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಒಂದು 3 ಪೋಲ್ಸ್ ಇರುತ್ತೆ ಅಂದ್ಕೊಳ್ಳಿ. ಓಕೆ, 3 ಪೋಲ್ಸ್ ಇರುತ್ತೆ. ನೀವು ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿ ಒಂದು ಸ್ವಲ್ಪ ಬಾಲ್ಸ್ ಕೊಡ್ತೀನಿ ನಾನು, ಟೆನಿಸ್ ಬಾಲ್ಸ್ನ. ಸೊ ಎಸಿಡಿಂದಾಗ ಏನಾಗುತ್ತೆ, ಕೆಲವೊಂದು ಬಾಲ್ಸು 3 ಕಂಬಗಳ ಮಧ್ಯೆ 3 ಪೋಲ್ಸ್ ಮಧ್ಯೆ ಪಾಸ್ ಆಗುತ್ತೆ, ಬಟ್ ಕೆಲವೊಂದು ಎಡ್ಜಿಗೆ ಪಾಸ್ ಆಗಿ ಈ ಕಡೆ ಡಿಫ್ಲೆಕ್ಟ್ ಆಗುತ್ತೆ, ಕೆಲವೊಂದು ವಾಪಸ್ ಬೌನ್ಸ್ ಬ್ಯಾಕ್ ಆಗುತ್ತೆ. ಕರೆಕ್ಟಾ? ಅದು ಅಬ್ಸರ್ವೇಷನ್, ದಟ್ ಇಸ್ ಅಬ್ಸರ್ವೇಷನ್. ಬಟ್ ಏನಕ್ಕೆ ಆ ಥರ ಆಯಿತು, ದಟ್ ಇಸ್ ಕನ್ಕ್ಲೂಷನ್. ಓಕೆ, ಅದನ್ನು ನೀವು ಹೇಳಿದ್ದು ಏನು ಅಬ್ಸರ್ವ್ ಮಾಡಿದ್ರು, ಬಟ್ ಅದಕ್ಕೆ ಏನು ಕನ್ಕ್ಲೂಷನ್ ಕೊಟ್ಟರು ಹಾಗಾದರೆ. ಸೊ ನೋಡೋಣ ಆಗ ನೆಕ್ಸ್ಟ್ ಏನಂತಂದರೆ, ಇಲ್ಲಿ ಕಾಣಿಸ್ಬೋದು ನಿಮ್ಗೊಂದು ಇಮೇಜಲ್ಲಿದೆ ನೋಡಿ, ಆಲ್ಫಾ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಓಕೆ, ಆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇದನ್ನು ಆಲ್ಫಾ ಪಾರ್ಟಿಕಲ್ಸ್, ಹೀಲಿಯಂನ ನಮ್ಮ ಆಲ್ಫಾ ಪಾರ್ಟಿಕಲ್ಸ್ ಅಂತ ಹೇಳ್ಬೋದು. ಸೊ ಈ ಆಲ್ಫಾ ಪಾರ್ಟಿಕಲ್ಸ್ ನೋಡಿ ಅಲ್ಲಿ ಡಿಕ್ಕಿ ಹೊಡಿತಾ ಇದೆ ನೋಡಿ, ವಾಪಸ್ ಬೌನ್ಸ್ ಬ್ಯಾಕ್ ಆಗ್ತಾ ಇದೆ, ಕೆಲವೊಂದು ಸ್ಮಾಲ್ ಡಿಫ್ಲೆಕ್ಷನ್ ಆಗುತ್ತೆ ನೋಡಿ, ಸ್ಮಾಲ್ ಡಿಫ್ಲೆಕ್ಷನ್ ಆಯಿತು, ಕೆಲವೊಂದು ಪಾಸ್ ಆಯಿತು. ಓಕೆ ನೋಡಿ, ಗಮನಿಸ್ತಾ ಇರ್ಬೋದು ನೀವು, ಲಾರ್ಜ್ ಡಿಫ್ಲೆಕ್ಷನ್ ಬೌನ್ಸ್ ಬ್ಯಾಕ್ ಆಯಿತು, ಅಗೇನ್ ಬೌನ್ಸ್ ಬ್ಯಾಕ್ ಆಯಿತು, ಅಗೇನ್ ಪಾಸ್ ಆಯಿತು, ಸ್ಮಾಲ್ ಡಿಫ್ಲೆಕ್ಷನ್. ಓಕೆ, ಸೊ ಇಲ್ಲಿ ಕಾಣಿಸ್ತಾ ಇದೆ ಆ ಆಲ್ಫಾ ಪಾರ್ಟಿಕಲ್ಸ್ ಯಾಕೆ ಒಂದು ಬೌನ್ಸ್ ಬ್ಯಾಕ್ ಆಯಿತು, ಯಾಕೆ ಲಾರ್ಜ್ ಡಿಫ್ಲೆಕ್ಷನ್ ಆಯಿತು, ಯಾಕೆ ಆರಾಮಾಗಿ ಒಂದು ಪಾಸ್ ಆಯಿತು ಆಲ್ಫಾ ಪಾರ್ಟಿಕಲ್ಸು. ಸೊ ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು, ದಿಸ್ ಇಸ್ ದ ಅಬ್ಸರ್ವೇಷನ್, ದಿಸ್ ಇಸ್ ದ ಅಬ್ಸರ್ವೇಷನ್. ಸಮ್ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್ ಪಾಸ್ ಥ್ರೂ ದ ಗೋಲ್ಡ್ ಫಾಯಿಲ್ ಈಸಿಲಿ, ಬಟ್ ಸಮ್ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್ ಅಂಡರ್ಗೋ ಸ್ಮಾಲ್ ಡಿಫ್ಲೆಕ್ಷನ್ ಆ್ಯಂಡ್ ಫ್ಯೂ ಆಲ್ಫಾ ಪಾರ್ಟಿಕಲ್ಸ್ ಅಂಡರ್ಗೋ ಲಾರ್ಜ್ ಡಿಫ್ಲೆಕ್ಷನ್, ಅಂದರೆ ಬೌನ್ಸ್ ಬ್ಯಾಕ್ ಅಂತ ಆಗುತ್ತೆ. ಗೊತ್ತಾಯ್ತಾ 3 ಅಬ್ಸರ್ವೇಷನ್ ಏನಂತ? 3 ಅಬ್ಸರ್ವೇಷನ್ ಇಷ್ಟೇ. ಎಷ್ಟೋ ಆಲ್ಫಾ ಪಾರ್ಟಿಕಲ್ಸು ತುಂಬ ಆಲ್ಫಾ ಪಾರ್ಟಿಕಲ್ಸು ಈಸಿಯಾಗಿ ಪಾಸ್ ಆಗ್ತಾಯಿದೆ ಗೋಲ್ಡ್ ಫಾಯಿಲಲ್ಲಿ, ಬಟ್ ಕೆಲವೊಂದು ಆಲ್ಫಾ ಪಾರ್ಟಿಕಲ್ಸು ಸ್ಮಾಲ್ ಡಿಫ್ಲೆಕ್ಷನ್ ತಗೋತಿದೆ. ನೆಕ್ಸ್ಟ್ 3ನೇ ಅಬ್ಸರ್ವೇಷನ್ ಏನು, ಕೆಲವೊಂದು ಫ್ಯೂ ಆಲ್ಫಾ ಪಾರ್ಟಿಕಲ್ಸ್, ಓಕೆ 1 in 10,000 ಆಲ್ಫಾ ಪಾರ್ಟಿಕಲ್ಸ್ ಏನಾಗುತ್ತೆ, ಬೌನ್ಸ್ ಬ್ಯಾಕ್ ಆಗ್ತಾ ಇದೆ. ದಿಸ್ ಇಸ್ ಅಬ್ಸರ್ವೇಷನ್. ದೆನ್ ವಾಟ್ ಇಸ್ ದ ಕನ್ಕ್ಲೂಷನ್? ಅಬ್ಸರ್ವೇಷನ್ ಇಷ್ಟು ಗೊತ್ತಾದರೆ ಅದಕ್ಕೆ ಕನ್ಕ್ಲೂಷನ್ ಏನಾಗುತ್ತೆ, ರೀಸನ್ ಏನು, ಯಾಕೆ ಆ ಥರ ಆಗ್ತದೆ, ದಟ್ ಇಸ್ ಕನ್ಕ್ಲೂಷನ್, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ ಗೊತ್ತಾಯ್ತು ಅನ್ಕೋತೀನಿ, ಆಲ್ಫಾ ಪಾರ್ಟಿಕಲ್ ಬೌನ್ಸ್ ಬ್ಯಾಕ್ ಆಗ್ತಿರೋದು, ಪಾಸ್ ಆಗ್ತಿರೋದು ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲಿ. ಸೊ ಯಾಕೆ ಈ ರೀತಿ ಆಯಿತು ನೋಡಿ, ಇದೊಂದು ಗೋಲ್ಡ್ ಫಾಯಿಲ್ ಆಟಮ್. ಓಕೆ, ಇದೊಂದು ಆಟಮು, ಇದೊಂದು ಆಟಮ್ ಅಂತ ತೊಗೊಂಡ್ರೆ, ಓಕೆ ಆಟಮ್ಸ್ಗಳು ಕಾಣಿಸ್ತಾ ಇದೆ ಅನ್ಕೋತೀನಿ ನಿಮಗೆ, ಅದು ಗೋಲ್ಡ್ ಫಾಯಿಲ್ ಆಟಮ್ ಅಂತ ಇದೆ. ಸೊ ಇಲ್ಲಿ ಆಲ್ಫಾ ಪಾರ್ಟಿಕಲ್ನ ಪಾಸ್ ಮಾಡಿದಾಗ ಏನಾಗುತ್ತೆ, ಆಲ್ಫಾ ಪಾರ್ಟಿಕಲ್ ಕೆಲವೊಂದು ಹೀಗೆ ಪಾಸ್ ಆಗ್ತಾಯಿತ್ತು, ಕೆಲವೊಂದು ಏನಾಗ್ತಾಯಿತ್ತು ಬೌನ್ಸ್ ಬ್ಯಾಕ್ ಆಗ್ತಾಯಿತ್ತು, ಕೆಲವೊಂದು ಡಿಫ್ಲೆಕ್ಷನ್ ಆಗ್ತಾಯಿತ್ತು. ಸೊ ಅದು ಅಬ್ಸರ್ವೇಷನ್ ಅಂತ ಗೊತ್ತಾಯಿತು. ಹಾಗಾದರೆ ಅದಕ್ಕೆ ಕನ್ಕ್ಲೂಷನ್ ಏನು, ಕನ್ಕ್ಲೂಷನ್ ಇಲ್ಲೇ ಕಾಣಿಸ್ತಿದೆ ನಿಮಗೆ. ಇಲ್ಲಿ ನೋಡಿ, ಆಲ್ಫಾ ಪಾರ್ಟಿಕಲ್ಸ್ನ ಪಾಸ್ ಮಾಡಿದ್ದಾರೆ, ಪಾಸ್ ಮಾಡಿದಾಗ ಎಲ್ಲಿ ಬೌನ್ಸ್ ಬ್ಯಾಕ್ ಆಗಿದೆ ನೋಡಿ, ಈ ಪಾಯಿಂಟಲ್ಲಿ ವಾಪಸ್ ಬೌನ್ಸ್ ಬ್ಯಾಕ್ ಆಗಿದೆ. ಓಕೆ, ಬೌನ್ಸ್ ಬ್ಯಾಕ್ ಆಗಿದೆ. ಬಟ್ ಈ ಪಾರ್ಟಿಕಲ್ ನೋಡಿ ಸ್ಮಾಲ್ ಡಿಫ್ಲೆಕ್ಷನ್, ಈಗ ಕಾಣಿಸ್ತಾ ಇರ್ಬೋದು ನಿಮಗೆ, ಇಟ್ ಇಸ್ ಸ್ಮಾಲ್ ಡಿಫ್ಲೆಕ್ಷನ್ ಆ್ಯಂಡ್ ಅದು ಲಾರ್ಜ್ ಡಿಫ್ಲೆಕ್ಷನ್, ಅಂದರೆ ಕಂಪ್ಲೀಟ್ ಬೌನ್ಸ್ ಬ್ಯಾಕ್ ಆಗಿರೋದು. ಇಲ್ಲಾಂದರೆ ಇದು ಲಾರ್ಜ್ ಡಿಫ್ಲೆಕ್ಷನ್ ಅಂತ ಹೇಳ್ತೀವಿ, ಲಾರ್ಜ್ ಡಿಫ್ಲೆಕ್ಷನ್. ದಿಸ್ ಇಸ್ ವಾಟ್ ಸ್ಮಾಲ್ ಡಿಫ್ಲೆಕ್ಷನ್. ಆ್ಯಂಡ್ ಇಲ್ಲಿ ನೋಡಿ ಈ ರೇಸ್ಗಳಾಗಿದೆ, ಈ ಪಾರ್ಟಿಕಲ್ಸ್ ಪಾಸ್ ಆಗಿದೆ ಆರಾಮಾಗಿ, ಇಲ್ಲಿ ಪಾಸ್ ಆಗಿದೆ. ಸೊ ಇದು ಅಬ್ಸರ್ವೇಷನ್. 3 ಅಬ್ಸರ್ವೇಷನ್ ಗೊತ್ತಾಯ್ತಲ್ಲ, ಕೆಲವೊಂದು ಲಾರ್ಜ್ ಡಿಫ್ಲೆಕ್ಷನ್ ಅಥವಾ ಬೌನ್ಸ್ ಬ್ಯಾಕ್ ಆಗಿದೆ. ಸೆಕೆಂಡ್ ಅಬ್ಸರ್ವೇಷನ್ನು ಕೆಲವು ತುಂಬ ಪಾರ್ಟಿಕಲ್ಸ್ ಏನಾಗಿದೆ, ಸ್ಮಾಲ್ ಡಿಫ್ಲೆಕ್ಷನ್ ಆಗಿದೆ, ಜಾಸ್ತಿ ಪಾರ್ಟಿಕಲ್ಸ್ಗಳು ಈಸಿಯಾಗಿ ಪಾಸ್ ಆಗಿದೆ. ಇದು 3 ಅಬ್ಸರ್ವೇಷನ್ ಗೊತ್ತಾಯ್ತಾ. 3 ಅಬ್ಸರ್ವೇಷನ್ ಅಂದರೆ ಮೋಸ್ಟ್ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್ ಪಾಸ್ ಥ್ರೂ ದ ಗೋಲ್ಡ್ ಫಾಯಿಲ್ ಈಸಿಲಿ. ದಿಸ್ ಇಸ್ ದ ಫಸ್ಟ್ ಅಬ್ಸರ್ವೇಷನ್. ಸೆಕೆಂಡ್ ಅಬ್ಸರ್ವೇಷನ್ ಏನು, ವೆರಿ ಪಾರ್ಟಿಕಲ್ಸ್ ಅಂದರೆ ಫ್ಯೂ ಪಾರ್ಟಿಕಲ್ಸ್ ಅಂಡರ್ಗೋ ಸ್ಮಾಲ್ ಡಿಫ್ಲೆಕ್ಷನ್ and very few particles undergo large deflection or either bounce back. ಸೊ ಇದು 3 ಅಬ್ಸರ್ವೇಷನ್ನು. ಹಾಗಾದ್ರೆ ಅದಕ್ಕೆ ಕನ್ಕ್ಲೂಷನ್ ಏನು, ಯಾಕೆ ಈ ಥರ ಆಯಿತು ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ಆಲ್ಫಾ ಪಾರ್ಟಿಕಲ್ ಅಂದರೆ ಪಾಸಿಟಿವ್ಲಿ ಚಾರ್ಜ್ಡ್ ಸ್ಪೀಸೀಸ್. ಓಕೆ, ಪಾಸಿಟಿವ್ ಚಾರ್ಜ್ ಸ್ಪೀಸೀಸ್ ಇರುತ್ತೆ. ಸೊ ಇದ್ದಾಗ ಏನಾಗುತ್ತೆ, ಇಲ್ಲಿ ನ್ಯೂಕ್ಲಿಯಸ್ ಇದೆ ಅಂದರೆ ನ್ಯೂಕ್ಲಿಯಸ್ ಏನು ಪಾಸಿಟಿವ್ ಚಾರ್ಜ್ಡ್ ಪಾರ್ಟಿಕಲ್. ಓಕೆ, ನ್ಯೂಕ್ಲಿಯಸ್ಸು ಪಾಸಿಟಿವ್ ಚಾರ್ಜ್, ಯಾಕಂದರೆ ಪ್ರೋಟಾನ್ ಪಾಸಿಟಿವ್ ಚಾರ್ಜ್ ಇರುತ್ತೆ. ನ್ಯೂಕ್ಲಿಯಸ್ ಪಾಸಿಟಿವ್ ಚಾರ್ಜ್ ಇತ್ತು ಅಂದರೆ ಆಲ್ಫಾ ಪಾರ್ಟಿಕಲ್ಲು ಪಾಸಿಟಿವ್ ಚಾರ್ಜು. ಆಗೇನಾಗುತ್ತೆ, ಇದಕ್ಕೆ ರಿಪಲ್ ಆಗುತ್ತೆ. ಓಕೆ, ರಿಪಲ್ ಆಗುತ್ತೆ.
ಬಟ್ ಅದೇ ಇಲ್ಲೆಲ್ಲ ಏನಿದೆ ಎಲೆಕ್ಟ್ರಾನ್ಸ್ ಇದೆ, ನಿಮಗೆ ಗೊತ್ತಾಗ್ತಾ ಇರ್ಬೋದು, ಇಲ್ಲಿ ಕಾಣಿಸ್ಲಿಲ್ಲ ಅಂದರೆ ನೋಡಿ. ಸೊ ಒಂದು ಆಟಮ್ ಅಂತ ಇದೆ, ಇದ್ರ ಸುತ್ತ ಈ ಥರ ಶೆಲ್ಸ್ ಇದೆ. ಓಕೆ, ಇಲ್ಲೆಲ್ಲ ಎಲೆಕ್ಟ್ರಾನ್ಸ್ ಇದೆ, ಇಲ್ಲೆಲ್ಲ ಎಲೆಕ್ಟ್ರಾನ್ಸ್ ಇದೆ. ಸೊ ಹೀಗಿದ್ದಾಗ ಆಲ್ಫಾ ಪಾರ್ಟಿಕಲ್ಸ್ನ ಪಾಸ್ ಮಾಡಿದಾಗ ಈ ಥರ ಆಲ್ಫಾ ಪಾರ್ಟಿಕಲ್ಸ್ ವಾಪಸ್ ಬೌನ್ಸ್ ಬ್ಯಾಕ್ ಆಯಿತು. ಓಕೆ, ಕೆಲವೊಂದು ಆಲ್ಫಾ ಪಾರ್ಟಿಕಲ್ಸ್ ಈ ರೀತಿ ಡಿಕ್ಕಿ ಹೊಡೆದು ಸ್ಮಾಲ್ ಡಿಫ್ಲೆಕ್ಷನ್ ಆಯಿತು. ಓಕೆ, ಸ್ಮಾಲ್ ಡಿಫ್ಲೆಕ್ಷನ್. ಕೆಲವೊಂದು ಆರಾಮಾಗಿ ಪಾಸ್ ಆಯಿತು. ಓಕೆ, ಈ ರೀತಿ ಈಸಿಯಾಗಿ ಪಾಸ್ ಆಗಿದೆ. ಸೊ ಹಾಗಾದರೆ ಮೋಸ್ಟ್ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್ ಪಾಸ್ ಈಸಿಲಿ ಥ್ರೂ ದ ಗೋಲ್ಡ್ ಫಾಯಿಲ್ ಆ್ಯಂಡ್ ಫ್ಯೂ ಆಲ್ಫಾ ಪಾರ್ಟಿಕಲ್ಸ್ ಅಂಡರ್ಗೋ ಸ್ಮಾಲ್ ಡಿಫ್ಲೆಕ್ಷನ್. ವೆರಿ ಫ್ಯೂ ಆಲ್ಫಾ ಪಾರ್ಟಿಕಲ್ಸ್ ಆರ್ ಬೌನ್ಸ್ ಬ್ಯಾಕ್ ಅಥವಾ ಅಂಡರ್ಗೋ ಲಾಸ್ಟ್ ಡಿಫ್ಲೆಕ್ಷನ್. ಯಾಕೆಂತಂದರೆ ಇಲ್ಲೇ ಅಬ್ಸರ್ವೇಷನ್ ಗೊತ್ತಾಯಿತು. ಕನ್ಕ್ಲೂಷನ್ ಏನು, ಇಲ್ಲಿ ಮೋಸ್ಟ್ ಆಫ್ ದ ಸ್ಪೇಸ್ ಇಸ್ ಎಂಟಿ. ಓಕೆ, ಸ್ಪೇಸ್ ಎಷ್ಟಿದೆ, ತುಂಬ ಎಂಟಿ ಇದೆ, ಹಾಗಾಗಿ ಈಸಿಯಾಗಿ ಪಾಸ್ ಆಗ್ತದೆ. ಓಕೆ, ಹಾಗಾದರೆ ಇಲ್ಲಿ ನೆಕ್ಸ್ಟ್ ಅಬ್ಸರ್ವ್ ಕನ್ಕ್ಲೂಷನ್ ಏನು, ಲಾಸ್ಟ್ ಡಿಫ್ಲೆಕ್ಷನ್ ಆಗ್ತಾ ಇದೆ ಅಂದರೆ ಸ್ಮಾಲ್ ಡಿಫ್ಲೆಕ್ಷನ್ ಆಗ್ತಿದ್ರೆ ಅಲ್ಲಿ ಯಾವುದೊಂದು ಪಾರ್ಟಿಕಲ್ ಇದೆ, ಹಾಗಾಗಿ ಡಿಫ್ಲೆಕ್ಷನ್ ಆಗ್ತದೆ. ವೆರಿ ಫ್ಯೂ ಪಾರ್ಟಿಕಲ್ಸು ಬೌನ್ಸ್ ಬ್ಯಾಕ್ ಆಗ್ತಾ ಇದೆ ಅಂದರೆ ಅಲ್ಲಿರೋ ಒಂದು ಸ್ಮಾಲ್ ಪಾರ್ಟಿಕಲ್ ಏನಿದೆ ದಟ್ ಇಸ್ ವೆರಿ ಸ್ಮಾಲ್ ಪಾರ್ಟಿಕಲ್, ದಟ್ ಇಸ್ ಪಾಸಿಟಿವ್ ಪಾರ್ಟಿಕಲ್, ಇಟ್ ಇಸ್ ವೆರಿ ಸ್ಮಾಲ್ ಇನ್ ಸೈಜ್. ಹಾಗಾಗಿ ವೆರಿ ಫ್ಯೂ ಪಾರ್ಟಿಕಲ್ಸ್ 10,000ದಲ್ಲಿ ಒಂದು ಮಾತ್ರ ಬೌನ್ಸ್ ಬ್ಯಾಕ್ ಆಗುತ್ತೆ ಅಂತ ಅರ್ಥ. ಹಾಗಾದರೆ ಅಲ್ಲಿರೋ ಒಂದು ಸೆಂಟ್ರಲ್ಲಿರೋ ಸ್ಪೀಸೀಸು ತುಂಬ ಸಣ್ಣದಿದೆ ಸೈಜು ಅಂತ ಅರ್ಥ. ಗೊತ್ತಾಯ್ತಾ? ಅಬ್ಸರ್ವೇಷನ್ ಬಗ್ಗೆ ಹಿಡಿಯಿದೆ. ಕನ್ಕ್ಲೂಷನ್ ಏನು, ಯಾಕೆ ಮೋಸ್ಟ್ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್ ಪಾಸ್ ಆಯಿತು ಅಂದರೆ ಯಾಕಂದರೆ ಅಲ್ಲಿ ಕನ್ಕ್ಲೂಷನ್ ಮೋಸ್ಟ್ ಆಫ್ ದ ಸ್ಪೇಸ್ ಇಸ್ ಎಂಟಿ ಅಂತ ಗೊತ್ತಾಗುತ್ತೆ. ದಿಸ್ ಇಸ್ ದ ಕನ್ಕ್ಲೂಷನ್. ಆ್ಯಂಡ್ ಫ್ಯೂ ಆಲ್ಫಾ ಪಾರ್ಟಿಕಲ್ಸ್ ಅಂಡರ್ಗೋ ಸ್ಮಾಲ್ ಡಿಫ್ಲೆಕ್ಷನ್ ಏನಕ್ಕೆ ಅಂದರೆ ಯಾಕಂದರೆ ಅಲ್ಲಿ ಅದೊಂದು ಸ್ಪೀಸೀಸ್ ಇದೆ, ಪಾಸಿಟಿವ್ ಚಾರ್ಜ್ ಸ್ಪೀಸೀಸ್ ಇದೆ, ಹಾಗಾಗಿ ಸ್ಮಾಲ್ ಡಿಫ್ಲೆಕ್ಷನ್ ಆಗ್ತಾ ಇದೆ. ಅದು ಸೆಕೆಂಡ್ ಕನ್ಕ್ಲೂಷನ್. ಥರ್ಡ್ ಕನ್ಕ್ಲೂಷನ್ ಏನು, ಫ್ಯೂ ಆಲ್ಫಾ ಪಾರ್ಟಿಕಲ್ಸ್ ಅಬ್ಸರ್ವೇಷನ್ ವೆರಿ ಫ್ಯೂ ಆಲ್ಫಾ ಪಾರ್ಟಿಕಲ್ಸ್ ಆರ್ ಬೌನ್ಸ್ ಬ್ಯಾಕ್ ಅಂದರೆ ಅದಕ್ಕೆ ಕನ್ಕ್ಲೂಷನ್ ಏನು, ಯಾಕಂದರೆ ಅಲ್ಲೊಂದು ಪಾಸಿಟಿವ್ ಸ್ಪಿಯರ್ ಏನಿದೆ, ಪಾಸಿಟಿವ್ ಸ್ಪೀಸೀಸ್ ಏನಿದೆ, ಇಟ್ ಇಸ್ ವೆರಿ ಸ್ಮಾಲ್ ಇನ್ ಸೈಜ್, ಹಾಗಾಗಿ 10,000ದಲ್ಲಿ ಒಂದು ಮಾತ್ರ ವಾಪಸ್ ಬೌನ್ಸ್ ಬ್ಯಾಕ್ ಆಗ್ತಾಯಿದೆ ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ದ ಅಬ್ಸರ್ವೇಷನ್ ಅಂಡ್ ಕನ್ಕ್ಲೂಷನ್ ಆಫ್ ರುದರ್ಫೋರ್ಡ್ ಎಕ್ಸ್ಪೆರಿಮೆಂಟ್. ವೆರಿ ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್. ಈಗ ಗೊತ್ತಾಯ್ತು ನಿಮಗೆ ಎಲೆಕ್ಟ್ರಾನ್ಸ್ ಎಲ್ಲಿದೆ, ಪ್ರೋಟಾನ್ಸ್ ಎಲ್ಲಿದೆ, ನ್ಯೂಟ್ರಾನ್ಸ್ ಎಲ್ಲಿದೆ, ನ್ಯೂಕ್ಲಿಯಸ್ ಎಲ್ಲಿದೆ. ಹಾಗಾದ್ರೆ ಈ ಎಕ್ಸ್ಪೆರಿಮೆಂಟ್ ನಮಗೆ ಕ್ಲಿಯರ್ ಲೊಕೇಶನ್ ಪಿಕ್ಚರ್ ಸಿಕ್ತು, ಆಟಮ್ ಸ್ಟ್ರಕ್ಚರ್ ಆಫ್ ಆಟಮ್. ಹಾಗೆ ಇನ್ನೂ ಕೂಡ ಬೋರ್ಸ್ ಅಟಾಮಿಕ್ ಮಾಡಲ್ ಅಂತ ಬರುತ್ತೆ, ಅಲ್ಲೂ ಕೂಡ ಇನ್ನೂ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಬಟ್ ಈಗ ಬೇಡ, ನೀವು ಕ್ಲಾಸ್ 11 ಬಂದಾಗ ಡಿಸ್ಕಸ್ ಮಾಡೋಣ ಅದ್ರ ಬಗ್ಗೆ. ಓಕೆ, ಸೊ ಇಷ್ಟು ಗೊತ್ತಾಯ್ತಾ ರುದರ್ಫೋರ್ಡ್ ಎಕ್ಸ್ಪೆರಿಮೆಂಟ್ ಅಂದರೆ ಇಷ್ಟು ಐಡಿಯಾಸ್ ಇರಲಿ ನಿಮಗೆ. ಓಕೆ, ವೆರಿ ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್. ನಿಮಗೆ ಫಸ್ಟ್ ಕ್ಲಾಸ್ 11 ಬಂದಾಗ 3 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇರುತ್ತೆ ಇದರಲ್ಲಿ. ಅರ್ಥ ಆಯಿತು ಅನ್ಕೋತೀನಿ. ಸೊ ಕನ್ಫ್ಯೂಸ್ ಆಗಬೇಡಿ. ಓಕೆ, ತುಂಬ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದರಲ್ಲಿ, ಕನ್ಫ್ಯೂಸ್ ಆಗಬೇಡಿ. ಸೊ ನೀವೇ ರಿಕಾಲ್ ಮಾಡಿ ಅಷ್ಟೇ, ನೀವೇ ರಿಕಾಲ್ ಮಾಡಿ ಸ್ವಲ್ಪ ಗೊತ್ತಾಗುತ್ತೆ. ಸೊ ಇಲ್ಲಿ ಬೇಕಾಗಿರೋದಷ್ಟೇ ಅಬ್ಸರ್ವೇಷನ್, ಕನ್ಕ್ಲೂಷನ್. ನಾವು ಪಾಸ್ ಮಾಡ್ತಾ ಇರೋದೇನೋ ಆಲ್ಫಾ ಪಾರ್ಟಿಕಲ್ಸ್ನ ಗೋಲ್ಡ್ ಫಾಯಿಲ್ಗೆ ಪಾಸ್ ಮಾಡ್ತಿದ್ದೀವಿ. ಗೋಲ್ಡ್ ಫಾಯಿಲ್ ಏನಿದೆ, ಗೋಲ್ಡ್ ಆಟಮ್ಸ್ ತುಂಬ ಇದೆ. ಓಕೆ, ಗೋಲ್ಡ್ ತಿನ್ ಮೆಟೀರಿಯಲ್ ತೊಗೊಂಡಿರ್ತೀವಿ, ಹಾಗಾಗಿ ಗೋಲ್ಡ್ ಆಟಮ್ಸ್ ತುಂಬ ಇದೆ. ಆ ಗೋಲ್ಡ್ ಆಟಮ್ಸ್ ಪಾಸ್ ಮಾಡಿದಾಗ ವಾಟ್ ಇಸ್ ದ ಅಬ್ಸರ್ವೇಷನ್ ಆ್ಯಂಡ್ ವಾಟ್ ಇಸ್ ದ ಕನ್ಕ್ಲೂಷನ್. 3 ಅಬ್ಸರ್ವೇಷನ್ 3 ಕನ್ಕ್ಲೂಷನ್ ಇಷ್ಟೇ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ರುದರ್ಫೋರ್ಡ್ ಎಕ್ಸ್ಪೆರಿಮೆಂಟ್. ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ಈಗ ಕೆಲವೊಂದು ಕಾನ್ಸೆಪ್ಟ್ಗಳನ್ನ ಡಿಸ್ಕಸ್ ಮಾಡೋಣ. ಸಿಂಪಲ್ ಕಾನ್ಸೆಪ್ಟ್, ವಾಟ್ ಇಸ್ ಅಟಾಮಿಕ್ ನಂಬರ್. ಅಟಾಮಿಕ್ ನಂಬರ್ ಅಂದರೆ ಏನು ಹಾಗಾದರೆ? ಅಟಾಮಿಕ್ ನಂಬರ್ ಅಂತ ತುಂಬ ಸಿಂಪಲ್. ಇಟ್ಸ್ ದ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ಎ ಆಟಮ್. ಓಕೆ, ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿರುತ್ತೆ ಅದು ನಾವು ಅಟಾಮಿಕ್ ನಂಬರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್ ಎಷ್ಟಿದೆ, ಹೈಡ್ರೋಜನ್ 1 ಅಂತ ಹೇಳ್ತೀವಿ, ಹೀಲಿಯಂ 2 ಅಂತ ಹೇಳ್ತೀವಿ, ಆ್ಯಂಡ್ ಲಿಥಿಯಂ 3 ಅಂತ ಹೇಳ್ತೀವಿ. ಸೊ 1 2 3 4 5 ಅಂತ ಬರುತ್ತೆ. ಆ ಅಟಾಮಿಕ್ ನಂಬರ್ ಹೇಗೆ ಸಿಕ್ತು? The number of total number of protons, that is what atomic number. Okay, for example ಈಗ atomic number, okay, atomic number ಇದನ್ನು ನಾವು Z ಅಂತ ಇಂಡಿಕೇಟ್ ಮಾಡ್ತೀವಿ. atomic number Z ಅಂತ ಇಂಡಿಕೇಟ್ ಮಾಡ್ತೀವಿ. that is equal to number of protons in a atom. Okay, number of protons that is equal to number of protons in atom. ಎಷ್ಟು ಪ್ರೋಟಾನ್ಸ್ ಇರುತ್ತೆ ಅದಕ್ಕೆ ಈಕ್ವಲ್ ಆಗಿರುತ್ತೆ ಅಟಾಮಿಕ್ ನಂಬರ್. ಆ್ಯಂಡ್ ಆಲ್ಸೋ ಇಟ್ ಇಸ್ ಈಕ್ವಲ್ ಟು ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ಪ್ರೋಟಾನ್ ನಂಬರ್, ಎಲೆಕ್ಟ್ರಾನ್ ನಂಬರ್ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಈಕ್ವಲ್ ಇರುತ್ತೆ, ಪಕ್ಕ ಈಕ್ವಲ್ ಇರುತ್ತೆ. ಬಟ್ ಯಾವಾಗ ನ್ಯೂಟ್ರಲ್ ಸ್ಟೇಟಲ್ಲಿ ಮಾತ್ರ ಅಟಾಮಿಕ್ ನಂಬರ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ನ್ಯೂಟ್ರಲ್ ಸ್ಟೇಟ್. ನ್ಯೂಟ್ರಲ್ ಸ್ಟೇಟ್ ಅಂದರೆ ಯಾವುದ್ರ ಜೊತೆ ರಿಯಾಕ್ಟ್ ಆಗಿಲ್ಲ, ಏನು ಎಲೆಕ್ಟ್ರಾನ್ ಲಾಸ್ ಆಗಿಲ್ಲ. ಬಟ್ ಫಾರ್ ಎಕ್ಸಾಂಪಲ್ Na ಇದ್ದಿದ್ದು Na+ ಆಯಿತು, Cl ಇದ್ದಿದ್ದು Cl- ಆಯಿತು ಅಂದರೆ ಇದು ನ್ಯೂಟ್ರಲ್ ಸ್ಟೇಟ್ ಅಲ್ಲ, ಇಲ್ಲಿ ಒಂದು ಎಲೆಕ್ಟ್ರಾನ್ ಲಾಸ್ ಆಗಿದೆ. ಆಗ ಅಟಾಮಿಕ್ ನಂಬರ್ ಏನಾಗುತ್ತೆ, ನಂಬರ್ ಆಫ್ ಎಲೆಕ್ಟ್ರಾನ್ ಈಕ್ವಲ್ ಆದರೆ 10 ಎಲೆಕ್ಟ್ರಾನ್ಸ್ ಆಗಿದೆ ಇಲ್ಲಿ. ಬಟ್ ಇಲ್ಲಿ ಒಂದು ಕ್ಲೋರೈಡ್ ಅಯಾನ್ ಗೇನ್ ಮಾಡ್ಕೊಂಡು ಎಲೆಕ್ಟ್ರಾನ್ ಗೇನ್ ಆಗಿದೆ, ಒಂದು ಎಲೆಕ್ಟ್ರಾನ್ ಆ್ಯಡ್ ಆಗಿದೆ. ಆಗ ನಂಬರ್ ಆಫ್ ಎಲೆಕ್ಟ್ರಾನ್ಗೆ ಅಟಾಮಿಕ್ ನಂಬರ್ ಈಕ್ವಲ್ ಆಗಲ್ಲ. ನ್ಯೂಟ್ರಲ್ ಸ್ಟೇಟಲ್ಲಿ ಮಾತ್ರ ಇಟ್ ಇಸ್ ಈಕ್ವಲ್ ಟು ದಿ ನಂಬರ್ ಆಫ್ ಎಲೆಕ್ಟ್ರಾನ್. ಬಟ್ ಪ್ರೋಟಾನ್ ನಂಬರ್ ಏನಿರುತ್ತೆ, ಪ್ರೋಟಾನ್ ನಂಬರ್ ಸೇಮ್ ಇರುತ್ತೆ. ನ್ಯೂಕ್ಲಿಯಸ್ ಇರೋದ್ರಿಂದ ಪ್ರೋಟಾನ್ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ. ಎಲೆಕ್ಟ್ರಾನ್ ಮಾತ್ರ ಲಾಸ್ ಅಥವಾ ಗೇನ್ ಆಗೋದು, ಪ್ರೋಟಾನ್ ಟಚ್ ಮಾಡೋ ಹಾಗೆ ಇಲ್ಲ, ಯಾಕಂದ್ರೆ ನ್ಯೂಕ್ಲಿಯಸ್ ಇರುತ್ತೆ ಅದು. ಓಕೆ, ಸೊ ಹಾಗಾದ್ರೆ ಅಟಾಮಿಕ್ ನಂಬರ್ ಗೊತ್ತಾಯಿತು. ಇಟ್ ಇಸ್ ಈಕ್ವಲ್ ಟು ದ ನಂಬರ್ ಆಫ್ ಪ್ರೋಟಾನ್ಸ್ ಅಥವಾ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ನ್ಯೂಕ್ಲಿಯಸ್ ಈಸ್ ಕಾಲ್ಡ್ ಆಸ್ ಅನ್ ಅಟಾಮಿಕ್ ನಂಬರ್ ಅಂತ ಹೇಳ್ಬೋದು. ಅಟಾಮಿಕ್ ನಂಬರ್ ಆಫ್ ಪರ್ಟಿಕ್ಯುಲರ್ ಎಲಿಮೆಂಟ್. ಅರ್ಥ ಆಯ್ತು ಏನು ಅಂತ? ದಿಸ್ ಇಸ್ ವಾಟ್ ಅಟಾಮಿಕ್ ನಂಬರ್. ಆ್ಯಂಡ್ ದೆನ್ ಇದನ್ನು ಎ ಅಂತ Z ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ದೆನ್ ವಾಟ್ ಇಸ್ ಮಾಸ್ ನಂಬರ್. ಓಕೆ, ಮಾಸ್ ನಂಬರ್ ಏನು ಹಾಗಾದರೆ? ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಮಾಸ್ ನಂಬರ್ ಅಂದರೆ ಇಟ್ ಈಸ್ ಅ ಸಮ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್. ಓಕೆ, ಮಾಸ್ ನಂಬರ್ ಮೀನ್ಸ್
ಮಾಸ್ ನಂಬರ್. ಇದನ್ನು ನಾವು ಎ ಅಂತ ಇಂಡಿಕೇಟ್ ಮಾಡ್ತೀವಿ. ದಟ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್. ಓಕೆ, ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿರುತ್ತೆ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್. ದಿಸ್ ಇಸ್ ವಾಟ್ ಮಾಸ್ ನಂಬರ್, ಅಟಾಮಿಕ್ ಮಾಸ್ ನಂಬರ್ ಅಂತ ಹೇಳ್ತೀವಿ. ಸೊ ಮಾಸ್ ನಂಬರ್ ಎ ಅಂತ ಇಂಡಿಕೇಟ್ ಮಾಡ್ತೀವಿ. ನಂಬರ್ ಆಫ್ ಪ್ರೋಟಾನ್ಸ್ನ ಹೇಳಿದೆ ಝೆಡ್ ಅಂತ ಇಂಡಿಕೇಟ್ ಮಾಡಿದೆ, ನಂಬರ್ ಆಫ್ ನ್ಯೂಟ್ರಾನ್ಸ್ನ ಎನ್ ಅಂತ ಇಂಡಿಕೇಟ್ ಮಾಡಿ. ಯೂಸಿಂಗ್ ದಿಸ್ ಈಕ್ವೇಷನ್ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟಿದೆ, ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿದೆ. ನಂಬರ್ ಆಫ್ ಪ್ರೋಟಾನ್ಸ್ ಆಬ್ವಿಯಸ್ಲಿ ಗೊತ್ತಿರುತ್ತೆ, ಒಂದು ಎಲಿಮೆಂಟ್ ಕೊಟ್ಟರೆ. ಹೈಡ್ರೋಜನ್ ಎಲಿಮೆಂಟ್ ಕೊಟ್ಟರೆ ನಂಬರ್ ಆಫ್ ಪ್ರೋಟಾನ್ಸ್ 1 ಅಂತ ಹೇಳ್ತೀವಿ. ಸೊ ಇಲ್ಲಿ ಕೊಟ್ಟರೆ ನಂಬರ್ ಆಫ್ ಪ್ರೋಟಾನ್ಸ್ 2 ಅಂತ ಹೇಳ್ತೀವಿ. ಬಟ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು ಮಾಡ್ತೀರಿ, ನಂಬರ್ ಆಫ್ ನ್ಯೂಟ್ರಾನ್ಸ್ ಇಸ್ ಈಕ್ವಲ್ ಟು ಎ ಮೈನಸ್ ಝೆಡ್. ಓಕೆ, ಅಟಾಮಿಕ್ ನಂಬರ್ ಗೊತ್ತಿರುತ್ತೆ, ಮಾಸ್ ನಂಬರ್ ಗೊತ್ತಿರುತ್ತೆ, ಫೈಂಡ್ ಔಟ್ ಮಾಡಿ ನಂಬರ್ ಆಫ್ ನ್ಯೂಟ್ರಾನ್ಸ್ ಸಿಗುತ್ತೆ. ಓಕೆ, ವಾಟ್ ಇಸ್ ದ ಮಾಸ್ ನಂಬರ್ ಎ, ವಾಟ್ ಇಸ್ ದ ನಂಬರ್ ಆಫ್ ಪ್ರೋಟಾನ್ಸ್ ಝೆಡ್, ಅಟಾಮಿಕ್ ನಂಬರ್. ಓಕೆ, ಅಷ್ಟು ಗೊತ್ತಾಯಿತು ಅಂದರೆ ನಂಬರ್ ಆಫ್ ನ್ಯೂಟ್ರಾನ್ಸ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಇದನ್ನು ಯಾವ ರೀತಿ ಇಂಡಿಕೇಟ್ ಮಾಡ್ತೀವಿ, ಈ ರೀತಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ಎಕ್ಸ್ ಅಂದರೆ ಯಾವುದೋ ಒಂದು ಎಲಿಮೆಂಟ್. ಓಕೆ, ಎಕ್ಸ್ ಅಂದರೆ ಯಾವುದೋ ಎಲಿಮೆಂಟ್, ಅಟಾಮಿಕ್ ನಂಬರ್ ಅಂದರೆ ಝೆಡ್ ಆ್ಯಂಡ್ ಎ, ಮಾಸ್ ನಂಬರ್ ಎ, ಈ ರೀತಿ ಇಂಡಿಕೇಟ್ ಮಾಡ್ತೀವಿ. ಎಕ್ಸ್ ಅಂದರೆ ಎನಿ ಎಲಿಮೆಂಟ್, ಯು ಕ್ಯಾನ್ ಟೇಕ್ ಎನಿ ಎಲಿಮೆಂಟ್, ಯಾವುದೋ ಎಲಿಮೆಂಟ್ ತೊಗೊಳ್ಳಿ, ಅದನ್ನು ಎಕ್ಸ್ ಅಂತ ಇಂಡಿಕೇಟ್ ಮಾಡ್ತೀವಿ. ಸೊ ಎ ಅಂದ್ರೇನು ಮಾಸ್ ನಂಬರ್, ಝೆಡ್ ಅಂದ್ರೇನು ಅಟಾಮಿಕ್ ನಂಬರ್. ಅರ್ಥ ಆಯ್ತೇನು ಅಂತ. ಸೊ ದಿಸ್ ಇಸ್ ಅಬೌಟ್ ಅಟಾಮಿಕ್ ನಂಬರ್ ಆ್ಯಂಡ್ ಮಾಸ್ ನಂಬರ್ ಕಾನ್ಸೆಪ್ಟ್. ಮಾಸ್ ನಂಬರ್ ಅಂದರೆ ಏನು, ಇಟ್ ಇಸ್ ದ ಸಮ್ ಆಫ್ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಅಂತ ಹೇಳ್ತೀವಿ, ಅದು ಮಾಸ್ ನಂಬರ್ ಅಂತ ಹೇಳ್ಬೋದು. ಯಾವ ರೀತಿ ಇಂಡಿಕೇಟ್ ಮಾಡ್ತೀವಿ, ಈ ರೀತಿ ಇಂಡಿಕೇಟ್ ಮಾಡ್ತೀವಿ. ಗೊತ್ತಾಯ್ತೇನು ಅಂತ. ಸೊ ನೆಕ್ಸ್ಟು ಇದೊಂದಿರೋ ಕಾನ್ಸೆಪ್ಟ್ ಯಾವುದು, ಐಸೋಟೋಪ್ಸ್. ಓಕೆ, ಐಸೋಟೋಪ್ಸ್ ಅಂದರೆ ಏನು. ಓಕೆ, ತುಂಬ ಸಿಂಪಲ್. ಐಸೋಟೋಪ್ಸ್ ಅಂದರೆ ನೀವು ಕೇಳಿರ್ಬೋದು. ಐಸೋಟೋಪ್ಸ್, ಕಾರ್ಬನ್ 12 ಐಸೋಟೋಪ್, C13 C14 ಅಂತ ಹೇಳ್ತೀವಿ. ಕಾರ್ಬನ್ ಹ್ಯಾಸ್ 3 ಐಸೋಟೋಪಿಕ್ ಫಾರ್ಮ್, C12 C13 C14. ಸೊ ಇಲ್ಲಿ ಐಸೋಟೋಪ್ಸ್ ಅಂದರೆ ದೇ ಹ್ಯಾವ್ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್. ಹಿಯರ್ ಹೈಡ್ರೋಜನ್ 1 1 1 ಅಟಾಮಿಕ್ ನಂಬರ್ ಸೇಮ್ ಇದೆಯಾ, ಬಟ್ ಹೈಡ್ರೋಜನ್ ನೋಡಿ ಅಟಾಮಿಕ್ ನಂಬರ್ ಎಷ್ಟು, ಹೈಡ್ರೋಜನ್ 1, ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್. ಓಕೆ, ಹೈಡ್ರೋಜನ್ ಅಂತ ಹೇಳ್ತೀವಿ. ಓಕೆ, ಡ್ಯೂಟೇರಿಯಂ, ಟ್ರೀಟಿಯಂ ಅಂತ ಹೇಳ್ತೀವಿ. ಪ್ರೋಟಿಯಂ, ಡ್ಯೂಟೇರಿಯಂ, ಟ್ರೀಟಿಯಂ, ದೀಸ್ ಆರ್ ದ ಐಸೋಟೋಪ್ಸ್ ಆಫ್ ಹೈಡ್ರೋಜನ್ ಬಿಕಾಸ್ ದೇ ಹ್ಯಾವಿಂಗ್ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್. ಸೊ ದಿಸ್ ಇಸ್ ವಾಟ್ ಐಸೋಟೋಪ್ಸ್. ಕಾರ್ಬನ್ ತಗೊಳ್ಳಿ, C6 ಅಂತ ಇರುತ್ತೆ. ಓಕೆ, ಇಟ್ ಇಸ್ C12 C13 C14. C12 ಐಸೋಟೋಪ್ ಮೋಸ್ಟ್ ಅಬಂಡೆಂಟ್ ಎಲಿಮೆಂಟ್, ಮೋಸ್ಟ್ ಅಬಂಡೆಂಟ್ 99% ಅಷ್ಟು ಸಿಗುತ್ತೆ. ಇದು 0.something%, ಇದು 0.00something% ಸಿಗುತ್ತೆ. ಸೊ ದೀಸ್ ಆರ್ ದ ಐಸೋಟೋಪ್ಸ್ ಆಫ್ ಕಾರ್ಬನ್. 6 ಅನ್ನೋದು ನೋಡಿ ಅಟಾಮಿಕ್ ನಂಬರ್ ಸೇಮ್, ಬಟ್ ಮಾಸ್ ನಂಬರ್ ಏನಿದೆ ಡಿಫ್ರೆಂಟ್ ಇದೆ. ಸೊ ದಿಸ್ ಇಸ್ ವಾಟ್ ಐಸೋಟೋಪ್ಸ್ ಅಂತ ಹೇಳ್ತೀವಿ. ಐಡಿಯಾಸ್ ಇರಲಿ ಗೊತ್ತಿರಲಿ, ಐಡಿಯಾಸ್ಗಳು ಗೊತ್ತಿಲ್ಲ ಐಸೋಟೋಪ್ಸ್ ಅಂದ್ರೆ ಏನು ಅಂತ. ಸೊ ನೋಡಿ ಡಿಫ್ರೆಂಟ್ ಫಾರ್ಮ್ಸ್, ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಫಾರ್ಮ್ಸ್. ಫಾರ್ ಎಕ್ಸಾಂಪಲ್, ಒಂದೇ ಮನೆಯಲ್ಲಿ ಒಂದು 3 ಜನ ಮಕ್ಕಳಿದ್ದಾರೆ ಅಂದರೆ ಆ ಒಂದೇ ಮನೆ ಸೇರ್ತಾರೆ, ಬಟ್ ದೇ ಹ್ಯಾವ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂದರೆ ದರ್ ಇಸ್ ವಾಟ್ ಡಿಫ್ರೆಂಟ್ ಮಾಸ್ ನಂಬರ್. ದೇ ಆರ್ ಬಿಲಾಂಗಿಂಗ್ ಟು ಸೇಮ್ ಫ್ಯಾಮಿಲಿ ಬಟ್ ದೇ ಹ್ಯಾವ್ ಡಿಫ್ರೆಂಟ್ ಕ್ಯಾರೆಕ್ಟರ್. ಸೊ ಅದನ್ನು ನಾವು ಮಾಸ್ ನಂಬರ್ ಅಂತ ಹೇಳೋಣ. ಸೊ ಇದನ್ನು ಐಸೋಟೋಪ್ಸ್ ಅಂತ ಹೇಳೋಣ. ಗೊತ್ತಾಯ್ತು ಏನು ಅಂತ. ಸೊ ದಿಸ್ ಇಸ್ ವಾಟ್ ಐಸೋಟೋಪ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಐಸೋಬಾರ್ಸ್. ಓಕೆ, ಐಸೋಬಾರ್ಸ್ ಅಂದರೆ ಏನು ಹಾಗಾದರೆ, ಐಸೋಬಾರ್ಸ್ ಅಂದರೆ ತುಂಬ ಸಿಂಪಲ್. ಅಲ್ಲೇನಿತ್ತು ಅಟಾಮಿಕ್ ನಂಬರ್ ಸೇಮ್ ಇತ್ತು, ಬಟ್ ಇಲ್ಲಿ ಮಾಸ್ ನಂಬರ್ ಡಿಫ್ರೆಂಟ್ ಇತ್ತು ಅಲ್ಲಿ. ಬಟ್ ಇಲ್ಲಿ ಮಾಸ್ ನಂಬರ್ ಸೇಮ್ ಇರುತ್ತೆ ಬಟ್ ಅಟಾಮಿಕ್ ನಂಬರ್ ಡಿಫ್ರೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ತಗೊಳ್ಳೋ, ಆರ್ಗನ್ ಅಂತ ಗ್ಯಾಸ್ ಇದೆ ಗೊತ್ತಿದೆ, ಪೊಟ್ಯಾಷಿಯಮ್ ಇದೆ, ಕ್ಯಾಲ್ಶಿಯಮ್ ಇದೆ, ತಗೋತೇನೆ. ಇದಕ್ಕೆಲ್ಲ ಮಾಸ್ ನಂಬರ್ 40 ಅಂತ ಮಾಸ್ ನಂಬರ್ ಇದೆ. ಓಕೆ, ಬಟ್ ಅಟಾಮಿಕ್ ನಂಬರ್ ಏನು 18, ಓಕೆ 19, 20 atomic number. They having a different atomic number but same mass number. So this is what isobars ಅಂದರೆ ಉಲ್ಟಾ, ಐಸೋಟೋಪ್ಸ್ಗೆ ಉಲ್ಟಾ ಏನದೆ, ಅಟಾಮಿಕ್ ನಂಬರ್ ಡಿಫ್ರೆಂಟ್ ಇರುತ್ತೆ ಬಟ್ ಮಾಸ್ ನಂಬರ್ ಸೇಮ್ ಇರುತ್ತೆ. ಓಕೆ, ಮಾಸ್ ನಂಬರ್ ಸೇಮ್ ಇರುತ್ತೆ. ಡಿಫ್ರೆಂಟ್ ಫ್ಯಾಮಿಲಿ. ಓಕೆ, 3 ಜನ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರು ಡಿಫ್ರೆಂಟ್ ಫ್ಯಾಮಿಲಿ, ಡಿಫ್ರೆಂಟ್ ಮನೆಗೆ ಸೇರಿದ್ದಾರೆ. ದೇ ಹ್ಯಾವ್ ಡಿಫ್ರೆಂಟ್ ಫ್ಯಾಮಿಲಿ ಅಂದರೆ ನೋಡಿ, ಇದು ಡಿಫ್ರೆಂಟ್ ಫ್ಯಾಮಿಲೀಸ್ ಬಟ್ ದೇ ಹ್ಯಾವ್ ಸಿಮಿಲರ್ ಕ್ಯಾರೆಕ್ಟರ್ಸ್. ಒಂದೇ ಥರ ಆಡ್ತಾ ಇರ್ತಾರೆ, ಒಂದೇ ಥರ ಬಿಹೇವ್ ಮಾಡ್ತಾರೆ, ಚೆನ್ನಾಗಿ ಓದ್ತಾರೆ, ಎಲ್ಲರೂ ಕೂಡ ಒಳ್ಳೆ ರ್ಯಾಂಕ್ ಹೋಲ್ಡರ್ಸ್ ಎಲ್ಲರೂ ಕೂಡ 3 ಜನನು. ಸೊ ಅದನ್ನು ಹೇಳ್ತೀವಿ ನಾವು ಮಾಸ್ ನಂಬರ್ ಸೇಮ್ ಇದೆ ಬಟ್ ಅಟಾಮಿಕ್ ನಂಬರ್ ಡಿಫ್ರೆಂಟ್ ಇದೆ. ದೇ ಬಿಲಾಂಗಿಂಗ್ ಟು ಡಿಫ್ರೆಂಟ್ ಫ್ಯಾಮಿಲಿ ಬಟ್ ದೇ ಹ್ಯಾವಿಂಗ್ ಸೇಮ್ ಕ್ಯಾರೆಕ್ಟರ್ಸ್. ಓಕೆ, ಅಂದರೆ ಸೇಮ್ ಕ್ಯಾರೆಕ್ಟರ್ಸ್ ಅಂದ್ರೆ ಇಷ್ಟೇ, ಎಲ್ಲ ಫಸ್ಟ್ ರ್ಯಾಂಕ್ ಹೋಲ್ಡರ್ಸ್, ಎಲ್ಲ ರ್ಯಾಂಕ್ ಹೋಲ್ಡರ್ಸ್, ಸ್ಕೂಲ್ ಟಾಪರ್ಸ್ ಅಂತ ಹೇಳ್ಬೋದು. ಆ ರೀತಿಯಾಗಿದ್ರೆ ಸಿಮಿಲರಿಟಿ ಅಂತ ಹೇಳ್ತೀವಿ ಅದನ್ನು. ಅರ್ಥ ಆಯ್ತಾ. ಸೊ ದಿಸ್ ಇಸ್ ವಾಟ್ ಐಸೋಬಾರ್ಸ್. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಐಸೋಟೋನ್ಸ್ ಅಂದ್ರೆ ಸಿಂಪಲ್. ಇಲ್ಲೇನಾಗುತ್ತೆ, ದೇ ಹ್ಯಾವಿಂಗ್ ಸೇಮ್ ಡಿಫ್ರೆಂಟ್ ಅಟಾಮಿಕ್ ನಂಬರ್, ಡಿಫ್ರೆಂಟ್ ಮಾಸ್ ನಂಬರ್. ಓಕೆ, ಅಟಾಮಿಕ್ ನಂಬರು ಡಿಫ್ರೆಂಟೇ, ಮಾಸ್ ನಂಬರು ಡಿಫ್ರೆಂಟೇ. ಫಾರ್ ಎಕ್ಸಾಂಪಲ್ ಕಾರ್ಬನ್ ತೊಗೊಳ್ಳೋಣ, ನೈಟ್ರೋಜನ್ ತೊಗೊಳ್ಳೋಣ, ಆಕ್ಸಿಜನ್ ತೊಗೊಳ್ಳೋಣ. ಕಾರ್ಬನ್ ಎಷ್ಟು 14 ತೊಗೋತೀನಿ, 15 and 16. ಓಕೆ, ಇಲ್ಲಿ ಕಾರ್ಬನ್ ಎಷ್ಟು ಅಟಾಮಿಕ್ ನಂಬರ್ 6, ಇಟ್ ಇಸ್ 7, ಇಟ್ ಇಸ್ ಆಕ್ಸಿಜನ್ 8. ಓಕೆ, ಐಸೋಟೋಪ್ಸ್ ಕಾರ್ಬನ್ನು, ನೈಟ್ರೋಜನ್ನು, ಆಕ್ಸಿಜನ್ ತೊಗೊಂಡಿದ್ದೀನಿ. ಇಲ್ಲಿ ಕಾರ್ಬನ್ 14 ಇದೆ, ಇದು 6 ಇದೆ, ಇದು 15 7, 16 8. ಅಟಾಮಿಕ್ ನಂಬರ್ ಡಿಫ್ರೆಂಟ್ ಇದೆ, ಮಾಸ್ ನಂಬರ್ ಡಿಫ್ರೆಂಟ್ ಇದೆ, ಬಟ್ ಏನು ಸೇಮ್ ಇದೆ, ನಂಬರ್ ಆಫ್ ನ್ಯೂಟ್ರನ್ಸ್ ಸೇಮ್ ಇದೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನಂಬರ್ ಆಫ್ ನ್ಯೂಟ್ರನ್ಸ್ ಫೈಂಡ್ ಮಾಡೋಕ್ಕೆ ಫಾರ್ಮುಲಾ n is equal to a minus z. ವಾಟ್ ಈಸ್ ಎ ಅಂದರೆ 14 ಮೈನಸ್ z ಅಂದರೆ ಏನು 6.
ಸೊ 14 ಮೈನಸ್ 6 ಸೊ 8 ಬರುತ್ತೆ ಕರೆಕ್ಟಾ 14 ಮೈನಸ್ 6 ಎಷ್ಟಿದೆ 8 ಆಗುತ್ತೆ ಸೊ ಇಲ್ಲೂ ಫೈಂಡ್ ಔಟ್ ಮಾಡಿ ಸೊ ಅಟಾಮಿಕ್ ನಂಬರ್ ಎಷ್ಟು 50 ಮೈನಸ್ 7 15 ಮೈನಸ್ 7 8 ಬಂತಾ 8 ಆ್ಯಂಡ್ ಹಿಯರ್ ಫೈಂಡ್ ಔಟ್ ಮಾಡಿ ಅಟಾಮಿಕ್ ನಂಬರ್ 16 ಸಾರಿ ಮಾಸ್ ನಂಬರ್ 16 ಅಟಾಮಿಕ್ ನಂಬರ್ 8 ಎಷ್ಟು ಬಂತು 8 ನೋಡಿ ನಂಬರ್ ಆಫ್ ನ್ಯೂಟ್ರನ್ಸ್ ಇಸ್ ಸೇಮ್ ಬಟ್ ಅಟಾಮಿಕ್ ನಂಬರ್ ಮಾಸ್ ನಂಬರ್ ಡಿಫ್ರೆಂಟ್ ಇರುತ್ತೆ ಬಟ್ ನಂಬರ್ ಆಫ್ ನ್ಯೂಟ್ರನ್ಸ್ ಇಸ್ ಸೇಮ್ ಫಾರ್ ದಿಸ್ ಎಲಿಮೆಂಟ್ಸ್ ಅರ್ಥ ಆಯ್ತು ಹೇಗೆ ಅಂತ ಸೊ ನೋಡಿ ಎಲ್ಲ ಸೇಮ್ ಇದೆ ಸೊ ದಿಸ್ ಇಸ್ ವಾಟ್ ಐಸೋಟೋನ್ಸ್ ಗೊತ್ತಾಯ್ತಾ ಐಸೋಟೋಪ್ಸ್ ಐಸೋಬಾರ್ಸ್ ಐಸೋಟೋನ್ಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ಕೂಡ ನಿಮಗೆ ಇದು ಕೂಡ ಫಸ್ಟ್ ಪಿ ಯು ಕ್ಲಾಸ್ ಲೆವೆಲ್ ಇದೆ ಇದ್ರ ಮೇಲೆ ಕ್ವಶನ್ಸ್ ರೈಸ್ ಆಗುತ್ತೆ ನಿಮಗೆ ಅರ್ಥ ಆಗಿದೆಯಾ ಸೊ ಇಷ್ಟು ಕೂಡ ದಿಸ್ ಇಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಆಟಮ್ ಇನ್ನೂ ಕೂಡ ಇದೆ ಸ್ಟ್ರಕ್ಚರ್ ಆಫ್ ಆಟಮ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಇನ್ನೂ ತುಂಬ ಇದೆ ಅದೊಂದು ಚಾಪ್ಟರ್ಸ್ ಇದೆ ನಿಮ್ಮ ಚಾಪ್ಟರ್ಸ್ ಕ್ಲಾಸ್ ಲೆವೆಲ್ ಒಂದು ಚಾಪ್ಟರ್ ಸಪ್ರೇಟ್ ಇದೆ ಅದಕ್ಕೆ ವೇಟೇಜ್ ಚಾಪ್ಟರ್ ಕೂಡ ಅದು ಸೊ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ ಸ್ಟ್ರಕ್ಚರ್ ಆಫ್ ಆಟಮ್ ಬಗ್ಗೆ ಇನ್ನೂ ಯಾವ ಥಿಯರೀಸ್ ಇದೆ ಬೋರ್ಸ್ ಅಟಾಮಿಕ್ ಮಾಡಲ್ ಅಂತ ಬರುತ್ತೆ ಇನ್ನೂ ಕೂಡ ಸೆವೆರಲ್ ಪ್ರಿನ್ಸಿಪಲ್ಸ್ ಇದೆ ಎಲೆಕ್ಟ್ರಾನ್ಸ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಇನ್ನೂ ಗೊತ್ತಾಗುತ್ತೆ ಚೆನ್ನಾಗಿ ಸೊ ಇಷ್ಟು ಗೊತ್ತಾಯ್ತು ಅನ್ಕೋತೀನಿ ಸ್ಟ್ರಕ್ಚರ್ ಆಫ್ ಆಟಮ್ ಅಲ್ಲಿ ಯಾವ ಥಿಯರೀಸ್ ಇತ್ತು ಎಲೆಕ್ಟ್ರಾನ್ ಡಿಸ್ಕವರಿ ಮಾಡಿದ್ದಾರೆ ಪ್ರೋಟಾನ್ ಡಿಸ್ಕವರಿ ಆಮೇಲೆ ನ್ಯೂಟ್ರಾನ್ ಡಿಸ್ಕವರಿ ಗೊತ್ತಾಗಿತ್ತು ನಿಮಗೆ ಹೇಗೆ ಎಲೆಕ್ಟ್ರಾನ್ ಪೊಸಿಷನ್ ಪ್ರೋಟಾನ್ ಪೊಸಿಷನ್ ಗೊತ್ತಾಯಿತು ಅಂತ ರುದರ್ಫೋರ್ಡ್ ಫೈಂಡ್ ಔಟ್ ಮಾಡಿದ್ರು ಅದು ಗೊತ್ತಾಗಿದೆ ಸೊ ಐಸೋಬಾರ್ಸ್ ಐಸೋಟೋನ್ಸ್ ಐಸೋಟೋಪ್ಸ್ ಅಂದ್ರೇನು ಗೊತ್ತಾಗಿದೆ ಸೊ ಇಷ್ಟು ಐಡಿಯಾಸ್ ನಿಮ್ಗೆ ಸಿಕ್ಕಿದೆ ಹಾಗಾದರೆ ಇದನ್ನು ರಿವೈಸ್ ಮಾಡಿ ಸ್ಟ್ರಕ್ಚರ್ ಆಫ್ ಆಟಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಬಟ್ ಇನ್ನೂ ತುಂಬ ಸ್ಟ್ರಕ್ಚರ್ ಆಫ್ ಆಟಮಲ್ಲಿ ಕಲಿಯೋದಿದೆ ಅದನ್ನು ಕ್ಲಾಸ್ ಲೆವೆಲಲ್ಲಿ ಡಿಸ್ಕಸ್ ಮಾಡೋಣ ಓಕೆ ಸೊ ಅಲ್ಲಿ ತನಕ ಇದನ್ನು ರಿವೈಸ್ ಮಾಡ್ತಾರೆ ವಿಡಿಯೋ ಕ್ಲಾಸಸ್ನ ರೆಗ್ಯುಲರಾಗಿ ವಾಚ್ ಮಾಡ್ತಾರೆ ಅಲ್ಲಿ ತನಕ ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಾಂದರೆ ನೆಕ್ಸ್ಟ್ ಒಂದು ಈ ಚಾಪ್ಟರ್ಸ್ ನಾನು ಮುಗಿಸಿದ್ದೀನಿ ಇನ್ನು ನೆಕ್ಸ್ಟ್ ನಮ್ಮ ಕೊಲಿಗ್ ಮೋಹನ್ ಬಾಬು ಸರ್ ನೆಕ್ಸ್ಟ್ ಫರ್ದರ್ ಟಾಪಿಕ್ಸ್ನ ಕಂಟಿನ್ಯೂ ಮಾಡ್ತಾರೆ ಓಕೆ ಥ್ಯಾಂಕ್ ಯು